ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಮಳೆಗಾಲ ಹಿನ್ನೆಲೆಯಲ್ಲಿ ಶಾಸಕರಿಂದ ಅಧಿಕಾರಿಗಳ ಸಭೆ, ಸಚಿವ ಸ್ಥಾನ ಖಚಿತ ಎಂದ ಬೇಳೂರು. ನನ್ನ ಗಮನಕ್ಕೆ ಬರದೆ ಸಂಸದರು ಸಚಿವರು ನಡೆಸುವ ಸಭೆಯಲ್ಲಿ ಭಾಗವಹಿಸದಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ. ರತ್ನಾಕರ್ ಹೊನಗೋಡು ಅವಿವೇಕಿ, ಮಧು ಭೀಮಣ್ಣನವರನ್ನು ತೃಪ್ತಿಪಡಿಸಲು ಹೇಳಿಕೆ ನೀಡಿದ್ದಾರೆಂದ ಲ್ಯಾಬಿಗಿರಿ. ಹರತಾಳು ಹಾಲಪ್ಪ ಸೂಚನೆಯಂತೆ ಹೊನಗೋಡು ಹೇಳಿಕೆಯೆಂದ ಕಣ್ಣೂರು. ವಿದ್ಯುತ್ ಕಂಪನಿಗಳ ಖಾಸಗೀಕರಣ ವಿರೋಧಿಸಿ ಜೂನ್ 18ರಂದು ಪ್ರತಿಭಟನೆ ಎಂದ ಶಿವಾನಂದ ಕೊಗ್ವೆ ಇನ್ನಿತರರು. ಅಧಿಕ ಮಾಸದ ಮನೆ ಮನೆ ಭಜನೆ ಸಮಾರೋಪ. ಸರೋಜಾ ಪ್ರಭಾವತಿ ಗೀತಾ ಕುಲಕರ್ಣಿಗೆ ಸನ್ಮಾನ. ನಗರಸಭೆ ಮೇಸ್ತ್ರಿ ನಾಗರಾಜ್ ವಿರುದ್ಧ ದಲಿತ ಒಕ್ಕೂಟಗಳು ರೈತ ಸಂಘದಿಂದ ಪ್ರತಿಭಟನೆ. ಲೈಂಗಿಕ ದೌರ್ಜನ್ಯ ಎಸಗಿದ ನಾಗರಾಜ್ ಮೇಸ್ತ್ರಿಯನ್ನು ಬಂಧಿಸಲು ಲಲಿತಮ್ಮ ಲಕ್ಷ್ಮಣ್ ಸಾಗರ್ ಒತ್ತಾಯ. ವಿದ್ಯುತ್ ಕಂಪನಿಗಳ ಖಾಸಗೀಕರಣ ವಿರುದ್ಧ ತೀನಾ ಶ್ರೀನಿವಾಸ್, ಎಚ್ಎಲ್ ಶ್ರೀಧರ್ ಆಕ್ರೋಶ. ಉಳ್ಳೂರು ಸರ್ಕಾರಿ ಪ್ರೌಢಶಾಲೆಯ ಶೌಚಾಲಯ ಧ್ವಂಸಗೊಳಿಸಿದ ಕಿಡಿಗೇಡಿಗಳು. ದುಷ್ಕೃತ್ಯ ನಡೆಸಿದವರ ವಿರುದ್ಧ ಕ್ರಮಕ್ಕೆ ವೀರೇಂದ್ರ ವಸೀಮುಳ್ಳೂರು ಒತ್ತಾಯ. ಇದು ಸುದ್ದಿಯ ವಿವರ. ಸಾಗರ ತಾಲೂಕಿನಲ್ಲಿ ಮಳೆಗಾಲದಲ್ಲಿ ನಡೆಯುವ ಅವಘಡಗಳನ್ನು ಎದುರಿಸಲು ಸನ್ನದ್ಧರಾಗಿರಬೇಕು. ಅಧಿಕಾರಿಗಳು ರಜೆ ಹಾಕದೆ ಕರ್ತವ್ಯದಲ್ಲಿರಬೇಕು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸೋಮವಾರ ಮಳೆಗಾಲ ಹಿನ್ನೆಲೆಯಲ್ಲಿ ಕರೆಯಲಾಗಿದ್ದ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ದರು. ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್, ಪೊಲೀಸ್ ಉಪಾಧೀಕ್ಷಕ ಡಾಕ್ಟರ್ ಬೆನಕ ಪ್ರಸಾದ್, ಪ್ರಮುಖರಾದ ಮೌನೇಶ್, ನಾಗಪ್ಪ, ಶಿವಪ್ರಕಾಶ್, ಸದಾನಂದ ಸ್ವಾಮಿ ಇನ್ನಿತರರು ಹಾಜರಿದ್ದರು. ನಮ್ಮ ಗಮನಕ್ಕೆ ತಂದರೆ ಮಾತ್ರ ಇಲ್ಲಿ ಅವ್ರು ಬಂದು ಇಷ್ಟ ಬಂದಾಗ ಇಲ್ಲಿ ತಾಲೂಕು ಮಾಡೋಕ್ಕಾಗೋದಲ್ಲ. ಏನ್ರಿ, ಯಾರು ಹೋದ್ರೆ ಮತ್ತೆ ಇವತ್ತು ಗಾಜಾರ ಬಿಡಿಸ್ಬಿಡ್ತೀವಿ ನಾವು. ಇವಾಗಲೇ ಹೇಳ್ತೀವಿ, ಯಾರು ಹೋದರೆ ಇನ್ಮೇಲೆ ಅವ್ರದ್ದೇನೋ ಟವರ್ ಉದ್ಘಾಟನೆ ಮಾಡ್ಕೊಂಡು ಹೋಗ್ಲಿ, ನಾನು ಬೇಡ ಅಂದರೆ ನಮ್ಮ ಗಮನಕ್ಕೆಲ್ಲೇ ಸಾರ್ವಜನಿಕ ಸಭೆ ಮಾಡೋದು ಇವೆಲ್ಲ ಯಾವುದು ಮಾಡೋಂಗಿಲ್ಲ. ಅಫಿಷಿಯಲ್ ನನಗೆ ತಿಳಿಸ್ಬೇಕು, ನಮ್ಮ ಗಮನಕ್ಕೆ ಬರಬೇಕು. ಹಂಗೆ ಇರುವಂಥ ಹಲವಾರು ಯೋಜನೆಗಳನ್ನು ತ್ವರಿತವಾಗಿ ಮಾಡುವಂಥದ್ದು, ಕೆಲವಕ್ಕೆ ಜಾಗವನ್ನು ಮಂಜೂರಾತಿ ಮಾಡುವಂಥದ್ದು ಎಸಿಯು ಮತ್ತು ತಹಶೀಲ್ದಾರರಿಂದ, ಮತ್ತು APMCಯ ಇನ್ನೊಂದು ಮಾರ್ಕೆಟನ್ನು ಮಾಡುವಂಥ ವಿಚಾರದಲ್ಲಿ, ಹಾಗೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಹಾನಿಯಾಗಿರೋ ಒಂದಿಷ್ಟು ಕಡೆ ಮನೆಗಳು ಬಿದ್ದೋಗಿದೆ. ನಾನು ವೈಯಕ್ತಿಕವಾಗಿ ನಾನಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ರಮೇಶ್ ಅವರು, ನಮ್ಮ PA ಅವರು ಹೋಗಿ ಸಹಕಾರ ಕೊಟ್ಟು ಬಂದಿದ್ದಾರೆ. ಮತ್ತು ಮುಂದೆ ಬರುವಂಥ ಇದರಲ್ಲಿ ಮಳೆಗಾಲದಲ್ಲಿ ಯಾವುದೇ ಅನಾಹುತ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು, ಮತ್ತು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಸಮಗ್ರವಾಗಿ ಎಲ್ಲವೂ ಸಿಗುವಂಥದ್ದಾಗುವಂಥದ್ದು, ಮತ್ತು KEBಯಿಂದ ಇರ್ಬೋದು, ಇನ್ನೊಂದು ಇರ್ಬೋದು, ಕಂಬಗಳೆಲ್ಲ ಬಿದ್ದೋಗಿದ್ವಲ್ಲ, ಅವೆಲ್ಲವನ್ನು ಸಮರ್ಥವಾಗಿ ನಿರ್ವಹಿಸಬೇಕನ್ನೋ ದೃಷ್ಟಿಯಲ್ಲಿ ಇವತ್ತು ತುರ್ತಾಗಿ ಎಲ್ಲ ಅಧಿಕಾರಿಗಳನ್ನ ಕರೆದು ಇವತ್ತು ಅವರಿಗೆ ವಿಚಾರಣೆ ಮಾಡಿರುವಂಥದ್ದು. ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ಎಲ್ಲವೂ ಚೆನ್ನಾಗಿದೆ. ಮತ್ತು ಶಾಲೆ ಶುರುವಾಗಿದೆ. ಮಕ್ಕಳಿಗೆ ಯಾವುದೋ ತೊಂದರೆ ಆಗ್ಬಾರ್ದು, ಶಿಕ್ಷಕರು ತೊಂದರೆ ಆಗಬಾರ್ದು, ಬಿಲ್ಡಿಂಗ್ ಏನಾದ್ರು ಬಿದ್ದೋಗೋದಿದ್ರೆ ಎಮರ್ಜೆನ್ಸಿ ಇದ್ದರೆ ನನ್ನ ಗಮನಕ್ಕೆ ತರಬೇಕು ಅನ್ನೋದಕ್ಕೆ ಇವೆಲ್ಲ ಕರೆದಿರೋದು ಬಿಟ್ಟರೆ ಬೇರೆ ಏನಿಲ್ಲ. ನಾನು ಈ ತಾಲೂಕಿನ ಜನ 3 ಸರಿ ನಾನು ಆಯ್ಕೆ ಮಾಡಿ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕನಾಗಿದ್ದೀನಿ. ಬಂಗಾರಪ್ಪನವರ ಶಿಷ್ಯರಾಗಿ ಬೆಳೆದಿರುವಂಥ ಒಬ್ಬ ಹಿಂದುಳಿದ ವರ್ಗದ ನಾಯಕನಾಗಿ ಇವತ್ತು ಏನಿದ್ದೀನಿ, ನನಗೆ ಒಂದು ಅವಕಾಶ ಕೊಡಿ ಅಂತ ನಾನು ಕೇಳಿದ್ದೀನಿ. ರಾಜ್ಯದ ವರಿಷ್ಠರು ಮತ್ತು ರಾಷ್ಟ್ರೀಯ ನಾಯಕರನ್ನ ಕೇಳಿ ಬಂದಿದ್ದೀನಿ. ನನಗೆ ಅನಿಸ್ತದೆ ಎಲ್ಲ ಸಾಗರ ಜನರ ಪರವಾಗಿ ದೇವರ ಆಶೀರ್ವಾದದಿಂದ ಆಗ್ಬೋದು ಅನಿಸ್ತದೆ. ನಾಳೆ 6 ಗಂಟೆಗೆ ನಮ್ಮ CLP ಮೀಟಿಂಗನ್ನು ವಂಡರ್ಲಾ ಇದರಲ್ಲಿ ರೆಸಾರ್ಟಲ್ಲಿ ಮಾಡಿದ್ದಾರೆ. ಅಲ್ಲಿ ಹೋಗಬೇಕು. ಅಲ್ಲಿ 2 ದಿವಸ ಇದ್ದು 18ನೇ ತಾರೀಕು ಮಾರನೇ ದಿವಸ ವೋಟ್ ಹಾಕಲಿಕ್ಕೆ ನಾವೆಲ್ಲ ಒಟ್ಟಾಗಿ ಬರುವಂಥದ್ದು ಇದು ಮಾಡಿದ್ದಾರೆ. ನಮ್ಮ ವೋಟ್ಗಳನ್ನು ಡಿವೈಡಿಂಗ್ ಹೆಂಗೆ ಮಾಡಬೇಕು, ಯಾವ ಥರ ಹಾಕಬೇಕು ಅನ್ನೋದಕ್ಕೆ ಅದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕಾಗಿ, ಮತ್ತು ಸುಮ್ಮನೆ ಗೊಂದಲ ಆಗೋದು ಬೇಡ, ಒಟ್ಟು ಇದಾಗೋದು ಬೇಡ, ಅದರಿಂದ ಯಾಕೆ ಸುಮ್ಮನೆ ಅಲ್ಲಿ ಇಲ್ಲಿ ಬೇಡ, ಒಂದೇ ಕಡೆ ಸೇರೋಣ ಅಂತ. ಮತ್ತು ಪಕ್ಷದ ಮುಂದಿನ 21ನೇ ತಾರೀಕು ಹರಿಪ್ರಸಾದ್ ಅವರು ತಮ್ಮ ಏನು ರಾಜ್ಯದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಅದ್ರ ಬಗ್ಗೆನೂ ಚರ್ಚೆ ಇದೆ. ಎಲ್ಲರಿಗೂ ಸಿಗುತ್ತೆ, ಯಾವುದೇ ವ್ಯತ್ಯಾಸ ಆಗುವಂಥ ಪ್ರಶ್ನೆ ಇಲ್ಲ. ಗೃಹಲಕ್ಷ್ಮಿ ಮತ್ತು ಏನು ವಿದ್ಯುತ್ ಏನು ಕೊಡಬೇಕು ಇವತ್ತು ಫ್ರೀ, ಅದು ನಾವು ಏನು ತೀರ್ಮಾನ ಅಂತ ಹೇಳಿದರೆ, ಎಷ್ಟೋ ಜನರಿಗೆ ಇವತ್ತು ಏನಾಗಿದೆ, ಅಮೌಂಟು ಅವ್ರು ತೀರ್ಕೊಂಡವರು ಬೇರೆ ಬೇರೆ ಹೆಸರಲ್ಲಿ ಇವತ್ತು ಹೋಗಿ ಸರ್ಕಾರದ ಹಣ ಪೋಲಾಗ್ತದೆ. ನಾವು ಯಾವುದೇ ಗ್ಯಾರಂಟಿ ಯೋಜನೆ ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ. ಯಾರು ಕರೆಕ್ಟಾಗಿ ಇದ್ದಾರೆ ಇವತ್ತು ಹೇಳಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ವೋಟರ್ ID ಯಾರ ಹತ್ರ ಇದೆ ಮತ್ತು ಇದಿದೆ ಎಲ್ಲರಿಗೂ ಕೊಡಬೇಕಂತ ಹೇಳಿದ್ದಾರೆ. ಹಂಗಾಗಿ ಖಂಡಿತ ನಾವು ಕೊಟ್ಟೆ ಕೊಡ್ತೀವಿ. ನಾವು ಯಾವುದೇ ನಿಲ್ಲಿಸೋ ಪ್ರಶ್ನೆ ಇಲ್ಲ. ಅವ್ರು ಕರೆಕ್ಟ್ ಇದೆಯಾ ತಗೊಳ್ಳಿ,
ಕರೆಕ್ಟ್ ಇಲ್ಲ, ಯಾರ್ದೋ ಹೆಸರು ಬೇರೆ ಹೆಸರು ಕೊಟ್ಟಿದ್ರೆ ಕೊಡೋಕ್ಕಾಗೋದಿಲ್ಲ. ಅದರಿಂದ ಆ ಒಂದು ಲಕ್ಷಾಂತರ ಜನರಿಗೆ ಈ ಥರ ಆಗಿದೆ ಅನ್ನೋದು ನಮಗೆ ಮಾಹಿತಿ ಬಂದಿದೆ. ನಮ್ಮವರೇ ಫೋನ್ ಮಾಡಿ ಆ ಫೋನ್ ನಂಬರಿಗೆ ಕೇಳಿದಾಗ ಅವರಿಲ್ಲ. ಇದೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಪರಿಶೀಲನೆ ಮಾಡಿ ಇವತ್ತು ಮಾಡಿದ್ದೀವಿ. ವಿರೋಧ ಪಕ್ಷದವರು ಏನೇ ಟೀಕೆ ಮಾಡ್ಬೋದು, ಯಾಕೆ ಕೊಟ್ಟಾಗಲೂ ಟೀಕೆ ಮಾಡಿದ್ರು, ಈ ಥರ ಮಾಡಿದಾಗಲೂ ಟೀಕೆ ಮಾಡ್ತಾರೆ. ಬೇಡಿ, ಅವ್ರ ಯೋಗ್ಯತೆನೇ ಇಲ್ಲ, ಟೀಕೆ ಮಾಡುವಂಥ ಯೋಗ್ಯತೆ ಅವರಿಲ್ಲ, ಅವ್ರು ಕಳ್ಕೊಂಡಿದ್ದಾರೆ. ನಮ್ಮ ಸರ್ಕಾರ ಏನು ಗ್ಯಾರಂಟಿ ಕೊಟ್ಟಿದ್ದೀವಿ, ಇನ್ನೂ 2 ವರ್ಷ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಆದರೆ ಸಮರ್ಥರಿಗೆ ಕೊಡಬೇಕನ್ನೋ ನಮ್ಮ ನಿರ್ಣಯ. ಶಾಸಕ ಗೋಪಾಲಕೃಷ್ಣ ಬೇಳೂರಿಗೆ ಸಚಿವ ಸ್ಥಾನ ಕೊಡಿ ಎಂದು ಪ್ರಣವಾನಂದ ಸ್ವಾಮಿಗಳು ಸರ್ಕಾರವನ್ನು ಒತ್ತಾಯಿಸಿದ್ದು ನ್ಯಾಯಸಮ್ಮತವಾಗಿದೆ. ಆದರೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾಕರ್ ಹೊನಗೋಡು ಇದಕ್ಕೆ ಆಕ್ಷೇಪಣೆ ಮಾಡುತ್ತಿರುವುದು ಅವಿವೇಕತನದ ಪರಮಾವಧಿ ಎಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸೋಮಶೇಖರ್ ಲ್ಯಾವಿಗೆರೆ ತಿಳಿಸಿದ್ದಾರೆ. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಎಪಿಎಂಸಿ ಮಾಜಿ ಅಧ್ಯಕ್ಷ ಚೇತನ್ ರಾಜ್ ಕಣ್ಣೂರು ಮಾತನಾಡಿದರು. ಗೋಷ್ಠಿಯಲ್ಲಿ ಗಣಪತಿ ಮಂಡಗಳಲೆ, ಮಹಾಬಲ ಕೌತಿ, ನಾರಾಯಣಪ್ಪ, ಗಿರೀಶ್ ಕೋವಿ, ಉಮೇಶ್ ಇನ್ನಿತರರು ಹಾಜರಿದ್ದರು. ಬಿಜೆಪಿಯ ಮುಖಂಡರೊಬ್ಬರು ಗೋಪಾಲಕೃಷ್ಣ ಬೇಳೂರವರ ಹೆಸರನ್ನ ಒಬ್ಬ ನಮ್ಮ ಜನಾಂಗದ ಶ್ರೀಗಳು ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿದಕ್ಕೆ ಜನಾಂಗದ ಶ್ರೀಗಳು ಅವರ ಹೆಸರು ಹೇಳಿದ ತಪ್ಪು ಅನ್ನೋ ಒಂದು ರೀತಿಯಲ್ಲಿ ಮಾತುಗಳನ್ನು ಆಡಿದರು. ನಾಲಿಗೆಯನ್ನು ಹರಿದು ನಾನಿವತ್ತು ಆ ಒಬ್ಬ ವ್ಯಕ್ತಿನ ಮಾಧ್ಯಮದ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೇನೆ. ಈ ಜನಾಂಗದ ನಾಯಕರ ಬಗ್ಗೆ ನಮ್ಮ ಶ್ರೀಗಳು ಮಾತಾಡಿದಾಗ ಅದನ್ನ ಪ್ರಶ್ನೆ ಮಾಡುವ ನೈತಿಕತೆ ನಿನಗೆಲ್ಲಿದೆ? ಯಾಕೆಂದ್ರೆ ಒಂದು ಜನಾಂಗದ ಶ್ರೀಗಳು ಮಾತಾಡಿದ್ದಾರೆ ಅಂದ್ರೆ ಸನ್ಮಾನ್ಯ ಶ್ರೀಯುತ ಗೋಪಾಲಕೃಷ್ಣ ಬೇಳೂರವರ ಹಿರಿತನವನ್ನ ಪರಿಗಣಿಸಿ ಮತ್ತೆ ಈ ಸಮಾಜಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಪರಿಗಣಿಸಿ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಮತ್ತೆ ಹಕ್ಕೋತ್ತಾಯ ಮಾಡಿದ್ದಾರೆ ಅವತ್ತು ಆ ಒಂದು ಸಭೆಯಲ್ಲಿ ಎಲ್ಲರೂ ಸೇರಿ. ಹಂಗಂತ ಅವ್ರು ಯಾರಿಗೂ ಕೊಡಬಾರ್ದು, ಬೇರೆ ನಮ್ಮ ಜನಾಂಗದಲ್ಲಿರ್ತಕ್ಕಂಥ ಲೀಡರ್ಗಳಿಗೆ ಕೊಡಬಾರ್ದು ಅಂತ ಏನು ಹೇಳಿಲ್ಲ. ಈಗಾಗಲೇ ಮಧುಮಂಗತ್ತರು ಮೊನ್ನೆ ಆಗಿದ್ದಾರೆ, ಭೀಮಣ್ಣ ನಾಯ್ಕ ಅವರು ಮೊದಲನೇ ಸತಿ ಗೆದ್ದಿದ್ದಾರೆ. ಹಂಗಂತ ಹಿರಿಯರಿದ್ದಾರೆ 3 ಸತಿ ಇವತ್ತೇನು ನಮ್ಮ ಜನಾಂಗದಲ್ಲಿ ಯಾರು ಗೆದ್ದಿದ್ದಾರೆ ಅದಕ್ಕೆ ಹಿರಿಯರು ಅಂತ ಗೋಪಾಲಕೃಷ್ಣ ಬೇಳೂರವರೇ ಹಿರಿಯರು. ನಮ್ಮ ಜಿಲ್ಲೆಯಲ್ಲೂ ಕೂಡ ಅವರೇ ಹಿರಿಯ ಶಾಸಕರು. ಸೊ ಆ ನಿಟ್ಟಿನಲ್ಲಿ ಅವ್ರಿಗೆ ಕೊಡಬೇಕು ಅನ್ನೋದನ್ನ ನಮ್ಮ ಜನಾಂಗದ ಒಬ್ಬ ಶ್ರೀಗಳು ಹೇಳಿದ್ರೆ, ಈ ಒಬ್ಬ ಅನಂತಪುರದ ಅವಿವೇಕಿ ರಾಜಕಾರಣಿ ಅವನ ನಾಲಿಗೆ ಹರಿಬಿಡ್ತಾರೆ. ಒಂದಿಷ್ಟು ಜನ ನಮ್ಮ ಏನು ಜನಾಂಗದ ಕೆಲವು ಲೀಡರ್ಗಳನ್ನ ಕೂರಿಸ್ಕೊಂಡು, ಪಾಪ ಅವ್ರಿಗೆ ಗೊತ್ತಿಲ್ಲ ಅವನೇನಕ್ಕೆ ಪ್ರೆಸ್ ಮೀಟ್ ಮಾಡ್ತಾನೆ, ಏನಕ್ಕೆ ಯಾರಿಗೂ ಗೊತ್ತಿಲ್ಲ. ಪ್ರೆಸ್ ಮೀಟ್ ಇದೆ ಬರ್ರಿ ಅಂತ ಅವ್ನಿಗೆ ಒಂದು ವಾರಕ್ಕೆ 2 ಸತಿ ಪ್ರೆಸ್ ಮೀಟ್ ಮಾಡೋದು, ಪ್ರೆಸ್ ಅವ್ರ ಎದುರುಗಡೆ ಹೋಗ್ಬಿಟ್ಟು ನಾನು ಮಾತಾಡಿದ ತಕ್ಷಣ ನಾನು ಒಂದು ರಾಜಕಾರಣಿ ಆಗ್ತೀನಿ ಅನ್ನೋದು ಅವನಿದೆ. ನಾನು ಸಾಕಷ್ಟು ಸತಿ ಹೇಳಿದ್ದೆ ಅವನಿಗೆ, ನೀನು ರಾಜಕಾರಣ ಮಾಡ್ಬೇಕಾದ್ರೆ ಆಡಳಿತ ಮಾಡ್ತಕ್ಕಂಥವರ ವೈಫಲ್ಯಗಳನ್ನ ಎತ್ತಿ ತೋರಿಸಿ ರಾಜಕಾರಣ ಮಾಡು. ಮತ್ತೆ ಈ ನಾಡಿನ ಈ ತಾಲೂಕಿನ ಜನತೆಗೆ ಇಂಥ ಕೆಲಸ ಕಾರ್ಯಗಳಾಗಬೇಕು ಅನ್ನೋದ್ರ ಬಗ್ಗೆ ರಾಜಕಾರಣ ನೀನು ತೋರಿಸು. ಅದನ್ನು ಬಿಟ್ಟು ಮಾತೆತ್ತಿದ್ರೆ ಬೇಳೂರು ಗೋಪಾಲಕೃಷ್ಣ ಬೇಳೂರು ಅವ್ರನ್ನ ಮಾಧ್ಯಮದ ಮುಂದೆ ದೂರಂಥದ್ದು, ಅವ್ರ ಮೇಲೆ ಹೊಟ್ಟೆ ಉರಿಯನ್ನ ತೋರಿಸ್ತಕ್ಕ. ಈ ಕ್ಷೇತ್ರದಲ್ಲಿ ಗೋಪಾಲಕೃಷ್ಣ ಬೇಳೂರವರು ಮಂತ್ರಿ ಆಗೋದ್ರಿಂದ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳಾಗುತ್ತೆ. ಮತ್ತು ಒಟ್ಟಾರೆ ಸಮಾಜದ, ಅದರಲ್ಲೂ ಬಹುಮುಖ್ಯವಾಗಿ ಹಿಂದುಳಿದ ವರ್ಗವಾಗಿರ್ತಕ್ಕಂಥ ಈಡಿಗ ಸಮಾಜ ಮತ್ತು ಇತರ ಹಿಂದುಳಿದ ವರ್ಗಗಳ ಒಂದು ಅಭ್ಯುದಯಕ್ಕಾಗಿ ಶ್ರಮಿಸ್ತಾರೆ ಅನ್ನೋ ಕಾರಣಕ್ಕಾಗಿ ಮೊನ್ನೆ ನಮ್ಮ ಪ್ರಣವಾನಂದ ಶ್ರೀಗಳು
ಗೋಪಾಲಕೃಷ್ಣ ಬೇಳೂರು ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತಂದು. ಅದು ಹಿಂದೂ ಕೂಡ ಸಹಜವಾದ ಕಾರಣಗಳಿರ್ತವೆ. ಏನಂದರೆ ಯಾವುದೇ ಒಬ್ಬ ವ್ಯಕ್ತಿ ಶಾಸಕ ಸ್ಥಾನದಲ್ಲಿರುವಾಗ ಅವರ ಚಟುವಟಿಕೆಗಳನ್ನು ಸಹಜವಾಗಿ ಸ್ವಾಮೀಜಿಗಳು ಮತ್ತೊಂದು ಎಲ್ಲ ಗಮನಿಸ್ತಾ ಇರ್ತಾರೆ, ಸಮಾಜದ ಮುಖಂಡರುಗಳು ಕೂಡ. ಇವತ್ತು ಗೋಪಾಲಕೃಷ್ಣ ಬೇಳೂರವರು ಸಾಗರ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಉಡುಪಿ ಮಂಗಳೂರಿಂದ ಹಿಡಿದುಬಿಟ್ಟು ನಮ್ಮ ಜಿಲ್ಲೆಯ ತೀರ್ಥಹಳ್ಳಿ, ಸೊರಬ, ಶಿಕಾರಿಪುರ ಎಲ್ಲ ಕಡೆ ಸಮಾಜದ ಚಟುವಟಿಕೆಗಳಲ್ಲಿ ಭಾಗವಹಿಸೋದಿರ್ಬೋದು, ಶಿರ್ಸಿ, ಸಿದ್ದಾಪುರದಿಂದ ಹಿಡಿದ್ಬಿಟ್ಟು ಎಲ್ಲರೂ ಕೂಡ ಸಮಾಜದ ಚಟುವಟಿಕೆಗಳಲ್ಲಿ ಅವರನ್ನು ಇನ್ವೈಟ್ ಮಾಡ್ತಾರೆ. ಸಮಾಜದ ಪರವಾಗಿ ಬೇರೆ ಯಾರಿಗೂ ಮಾಡಬಾರ್ದು ಅನ್ನೋದಕ್ಕಿಂತನೂ ಗೋಪಾಲಕೃಷ್ಣ ಬೇಳೂರವರಿಗೆ ಸಮಾಜದ ಪರವಾಗಿ ಹಿತಾಸಕ್ತಿ ಜಾಸ್ತಿ ಇದೆ. ಸಮಾಜದ ಏಳಿಗೆಗಾಗಿ ಹೋರಾಟವನ್ನು ಮಾಡ್ತಾರೆ. ಹಾಗಾಗಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಬರೀ ಶ್ರೀಗಳು ಮಾತ್ರ ಅಲ್ಲ, ಇವತ್ತು ಜಿಲ್ಲೆಯಲ್ಲಿ ಜಿಲ್ಲಾ ಈಡಿಗ ಸಂಘ ಇರ್ಬೋದು, ತಾಲೂಕಿಂದ ಇರ್ಬೋದು, ಬೇರೆ ಬೇರೆ ನಮ್ಮ ಜಿಲ್ಲೆ ಮತ್ತು ಹೊರ ಜಿಲ್ಲೆಯ ನಮ್ಮ ಸಮಾಜದ ಸಂಘಟನೆಗಳು ಕೂಡ ಗೋಪಾಲಕೃಷ್ಣ ಬೇಳೂರವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಆಗ್ರಹ ಮಾಡಿರ್ತಕ್ಕ ಮುಖಂಡರುಗಳಿಗೆ ಸಹಜವಾಗಿ ಸಾಗರದಲ್ಲಿ ಗೋಪಾಲಕೃಷ್ಣ ಬೇಳೂರವರು ಮಂತ್ರಿಗಳಾದರೆ ಜಿಲ್ಲೆಯಲ್ಲಿ ಇನ್ನಷ್ಟು ಸಂಘಟನೆ ಆಗುತ್ತೆ ಮತ್ತು ಸಮಾಜದಲ್ಲೂ ಅವರಿಗೆ ಒಂದು ಈಗಿರ್ತಕ್ಕಂಥ ನಾಯಕತ್ವಕ್ಕಿಂತ ಇನ್ನೂ ಹೆಚ್ಚು ದೊಡ್ಡ ಪ್ರಮಾಣದ ನಾಯಕತ್ವ ಸಿಗುತ್ತೆ ಅನ್ನೋ ಹೊಟ್ಟೆ ಕಿಚ್ಚಿನಿಂದ ಈ ಥರದ ಒಂದು ಪ್ರೆಸ್ ಮೀಟನ್ನು ಮಾಡಿದ್ದಾರೆ. ಅವರಿಗೆ ಅಷ್ಟು ಯೋಚನೆ ಮಾಡೋ ಶಕ್ತಿ ಇರಲ್ಲ ಅಂತ ಅಂದ್ಕೊಳ್ತೀನಿ. ಇದ್ರ ಹಿಂದೆ ಖಂಡಿತವಾಗಿಯೂ ಅವರೇನು ರತ್ನಾಕರ್ ಮಾತಾಡಿದ್ದಾರೆ, ಇದ್ರ ಹಿಂದೆ ಹಾಲಪ್ಪನವರ ನುಡಿಗಳಿರ್ತವೆ ಅಂತ ಹೇಳ್ಬಿಟ್ಟು ನನಗೆ ಅನಿಸುತ್ತೆ. ಯಾಕಂದರೆ ಅಯ್ಯೋ ಸಾಗರದಲ್ಲಿ ನನ್ನನ್ನೇ ಸೋಲಿಸ್ತವ, ಈ ಸರಿ ಮಂತ್ರಿ ಆದರೆ ನಾನು ಮತ್ತೆ ಮುಂದೆ ಚುನಾವಣೆ ಹ್ಯಾಕ್ ಮಾಡೋದು, ಇಡೀ ಜನಾಂಗದ ನಾಯಕತ್ವ ಎಲ್ಲಿ ಗೋಪಾಲಕೃಷ್ಣ ಬೇಳೂರವರ ಪಾಲಾಗುತ್ತೋ ಅನ್ನೋ ಭಯದಿಂದ ಅವರು ಸಹಜವಾಗಿ ಅವರ ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡಿರೋಂಥದ್ದನ್ನು ರತ್ನಾಕರ್ ಪ್ರೆಸ್ ಮೀಟ್ ಮೂಲಕ ಪ್ರಸ್ತುತಪಡಿಸಿದ್ದಾರೆ ಅಂತ ಹೇಳೋಕ್ಕೆ ಹೇಳಬೇಕಾಗುತ್ತೆ. ದಯಮಾಡಿ ನಮ್ಮ ಸಮಾಜದ ವಿಚಾರದಲ್ಲಿ ನೀವು ರಾಜಕಾರಣ ಮಾಡಲಿಕ್ಕೆ ಬರಬೇಡಿ. ಮತ್ತು ಸಹಜವಾಗಿ ಯೋಗ್ಯತೆ ಇದ್ದಂಥವ್ರ ಪರವಾಗಿ ಕೇಳ್ತಾರೆ. ಯೋಗ್ಯತೆ ಇದ್ದಂಥವ್ರ ಪರವಾಗಿ ಕೇಳಿದ ತಕ್ಷಣ ನಾಳೆ ಸಿಕ್ಕೇ ಬಿಡುತ್ತೆ ಅಂತಲ್ಲ, ಆದರೆ ಯಾರು ಅದಕ್ಕೆ ಹೆಚ್ಚು ಅರ್ಹರು ಅವ್ರ ಪರವಾಗಿ ಧ್ವನಿ ಇದೆ ಅಂತಂದರೆ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೀವು ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಸ್ವಾಮೀಜಿಗಳು ಮಾತಾಡ್ತಾ ಇದ್ದಾರೆ ಅಂದರೆ ಗೋಪಾಲಕೃಷ್ಣ ಬೇಳೂರವರಿಗೆ ಯಾಕೆ ಕೊಡಬೇಕು ಅಂತಕ್ಕಂಥದ್ದನ್ನ ಜನನೇ ಮಾತಾಡ್ತಿದ್ದಾರೆ. ವಿದ್ಯುತ್ ಕಂಪನಿಗಳ ಖಾಸಗೀಕರಣ ಖಂಡಿಸಿ ಜೂನ್ 18ರಂದು ರೈತ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಶಿವಾನಂದ ಕೊಗ್ವೆ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಓಟೂರು ಶಿವಪ್ಪ, ತಾಲೂಕು ಅಧ್ಯಕ್ಷ ಸುಂದರ್ ಸಿಂಗ್, ಸೊರಬ ಅಧ್ಯಕ್ಷ ವೇದಮೂರ್ತಿ ಮಾತನಾಡಿದರು. ರಮೇಶ್ ಐಗಿನಬೈಲು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕರ್ನಾಟಕದಲ್ಲೂ ಕೂಡ ಪ್ರಬಲವಾಗಿ ವಿರೋಧ ರೈತರು ವಿರೋಧ ಮಾಡ್ತಾ ಕಳೆದ ಸರ್ಕಾರ ಇದ್ದಾಗಿಂದಲೂ ಕೂಡ ವಿರೋಧ ಮಾಡಿದೆ. ವಾಪಸ್ ತಗೊಳ್ಳೋಕ್ಕೆ ಮಾಡಲ್ಲ ಅಂತ ಕೂಡ ಹೇಳಿದೆ. ಆದರೆ ಈಗ ಏನಾಗಿದೆ, ಇದ್ದಕ್ಕಿದ್ದಂಗೆ ಡೆಲ್ಲಿ ಅಲ್ಲ ಮುಂಬೈ ಮೂಲದ ಟಾಟಾ ಕಂಪ್ನಿ ಏನಿದೆ, ಟಾಟಾ ಕಂಪ್ನಿ ಈಗ ಜಾಹೀರಾತನ್ನು ಕೊಟ್ಟಿದೆ. ಕರ್ನಾಟಕದ ಸುಮಾರು 19 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ವಿದ್ಯುತ್ ಪ್ರಸರಣ ಕಂಪನಿಗಳು ಏನಿದ್ದಾವೆ, ನಮ್ಮ ಸಾರ್ವಜನಿಕ ಸಂಸ್ಥೆಗಳೇನಿದ್ದಾವೆ, ಇವುಗಳಿಗೆ ಪ್ಯಾರಲಲ್ ಆಗಿ, ಅಂದರೆ ಪ್ಯಾರಲಲ್ ಅನ್ನೋದಕ್ಕಿಂತ ಅವುಗಳೆಲ್ಲವೂ ಈಗ ಅಸ್ತಿತ್ವದಲ್ಲಿದ್ದಾವೆ, ಒಳ್ಳೆ ಸುಸ್ಥಿತಿಯಲ್ಲಿ ಕೆಲಸ. 19 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಕಂಪ್ನಿಗಳನ್ನು ಅದು ಸರ್ವಿಸ್ ನಾವು ಮಾಡ್ತೀವಿ, ಅದಕ್ಕೆ ಏನಾದರೂ ಅಬ್ಜೆಕ್ಷನ್ ಇದ್ದರೆ ಇದೇ ಬರೋ 23ನೇ ತಾರೀಕಿನ ಒಳಗಡೆ ಅಬ್ಜೆಕ್ಷನನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಇದರರ್ಥ ಕಂಪ್ಲೀಟ್ ಎಲ್ಲ ವಿದ್ಯುತ್ ಪ್ರಸರಣ ವ್ಯವಸ್ಥೆನ ಖಾಸಗೀಕರಣ ಮಾಡಬೇಕಂತ ಕೇಂದ್ರ ಸರ್ಕಾರದ ಅನುಮತಿ ಮೇಲೆ ನಾವು ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯಾದ್ಯಂತ ಈ ಖಾಸಗೀಕರಣ ಮತ್ತು ಈ ಟಾಟಾ ಕಂಪ್ನಿ ಏನು ಮಾಡಿದ್ದಾರೆ, ಅಡ್ವರ್ಟೈಸ್ ಕೊಟ್ಟಿದ್ದಾರಲ್ಲ, ಇದನ್ನು ಪ್ರತಿಭಟಿಸ್ತಿದ್ದೀವಿ. ಮತ್ತು ಇದೇ 18ನೇ ತಾರೀಕು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ
ಆ ತಾಲೂಕು ಕೇಂದ್ರಗಳಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಮತ್ತು ಪ್ರತಿಭಟನೆನ ದೀರ್ಘವಾಗಿ ಮಾಡುವಂಥ ಎಲ್ಲ ನಿರ್ಣಯವನ್ನು ಮಾಡಿದ್ದೀವಿ. ಈಗಾಗಲೇ ರೈತರಿಗೆ 5 HP 10 HP ವರೆಗೂ ಪಂಪ್ಸೆಟ್ಗಳು ಏನಿದೆ ಅದರ ಪುಕ್ಕಟ್ಟೆ ಹಾಕಿ ಕೊಡ್ತಾ ಇದೆ ಸರ್ಕಾರ. ಒಂದು ರಿಯಾಯಿತಿ, ಬಹಳ ದೊಡ್ಡ ರಿಯಾಯಿತಿ. ಇದರಿಂದ ರಿಯಾಯಿತಿ ಸಿಗ್ತಾ ಇದೆ. ಸಾಮಾನ್ಯದಲ್ಲಿ ಕೂಡ ಇವತ್ತು ನೀವು ಹೇಳ್ತಾ ಇದ್ರಲ್ಲ, ವಿದ್ಯುತ್ ರಿಯಾಯಿತಿ ಸಿಗ್ತಾ ಇದೆ ಈ ಗ್ಯಾರಂಟಿ. ಹಾಗಾಗಿ ಇವತ್ತು ಏನು ಕಂಪ್ಲೇಂಟ್ ಇಲ್ಲ. ಇವತ್ತು ಈಗಿರೋವಂಥ ಇದಿದೆಯಲ್ಲ, ನೆಸ್ಕಾಮ್ ಆಗಲಿ, ಬೆಸ್ಕಾಮ್ ಈ ಥರದ್ದೆಲ್ಲ ಕಂಪ್ನಿಗಳು ಏನು ಇವತ್ತು ಸರ್ವಿಸ್ ಕೊಡ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ಕೊಡ್ತಾ ಇದ್ದಾರೆ ಮತ್ತು ಸಮರ್ಥನೀಯ ಕೊಡ್ತಾ ಇದ್ದಾರೆ. ಅಂದರೆ ಭಾಳ ಒಳ್ಳೆಯ ಕೆಲಸನೇ ಮಾಡ್ತಿದ್ದಾರೆ. ಇವತ್ತೇನಾದ್ರು ಒಬ್ಬರು ಹೆಚ್ಚು ಕಡಿಮೆ ಬಿಲ್ ಕಟ್ಟೋದು ಹೆಚ್ಚು ಕಡಿಮೆ ಆದರೂ ಒಂದು ದಿವಸ ತಡೀತಾರೆ. ಅಂಥ ಸ್ಥಿತಿ ಇದೆ. ಅಂದರೆ ಒಂದು ಗ್ರಾಹಕರ ಜೊತೆ ಒಂದು ಹೊಂದಾಣಿಕೆ ಇದೆ. ಟಾಟಾ ಕಂಪ್ನಿಯವರು ಇವ್ರ ಬಗ್ಗೆ ಇವಾಗ ಡೆಲ್ಲಿ, ಒರಿಸ್ಸಾ ಮತ್ತು ಆ ಕಡೆ ಬಿಹಾರ, ಡೆಲ್ಲಿ ಮಟ್ಟವಾಗಿ ರೈತರು ಅಷ್ಟೇ, ಗ್ರಾಹಕರು ಅಷ್ಟೇ, ಸಾಮಾನ್ಯ ಗ್ರಾಹಕರು ಕೂಡ ದೊಡ್ಡ ಹೊರೆಯಾಗುತ್ತೆ. ಅವ್ರಿಗೆ ಬರ್ತಾ ಇರೋದು ನಮ್ಮ ಬೆಂಗಳೂರಿನಲ್ಲಿ ಕೂಡ ದೊಡ್ಡ ಸಮಾವೇಶ ನಡೀತಾ ಇದೆ. 18ನೇ ತಾರೀಕು ಎಲ್ಲ ಆಲ್ ಓವರ್ ಕರ್ನಾಟಕ, ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದಕ್ಕೆ ತಾವು ಕೂಡ ಹಾಕಬೇಕಾಗಿದೆ. ರೈತರಲ್ಲಿ ಒಂದು ಜಾಗೃತಿನೂ ಕೂಡ ಮಾಡಬೇಕಾಗಿದೆ. ಅದಕ್ಕೆ ಒಂದು ಇದೆ, ಏನೋ ಆನ್ಲೈನು ಕೂಡ ಅರ್ಜಿ ಹಾಕ್ಬೋದು, ಮತ್ತು ಫಿಸಿಕಲಾಗಿ ಹೋಗ್ಬಿಟ್ಟು ಆಫೀಸಿಗೆ ಕಳಿಸ್ಬೋದು, ಪೋಸ್ಟ್ ಮಾಡ್ಬೋದು. ಇದೆಲ್ಲ ಅವಕಾಶ ಇದ್ದಾವೆ. ಅದೆಲ್ಲ ಫಾರ್ಮೆಟ್ ಅದಕ್ಕೂ ಬರ್ಬೇಕು ಬೀಳುತ್ತೆ. ಜೊತೆಗೆ ಬಗರುಕುಂ ರೈತರು ಬಾಡಿ ಜನ ಬಗರುಕುಂನಲ್ಲಿ ಬೋರ್ ಹೊಡಿಸಿ ಅಲ್ಲಿ ತೋಟ ಹಾಕಿ ಅಲ್ಲಿಂಟು ಅದು ಬಡ ರೈತರೇ ಬಾಡಿ ಜನ. ಬಟ್ ಇದೆಲ್ಲ ಆದಾಗ ಅದಕ್ಕೂ ಬಾಡಿ ದೊಡ್ಡ ಬೇಕಾಗ್ತೈತೆ ಅಂತ ನಮ್ಗೆ ಅನಿಸ್ತಾ ಇದೆ. ಇನ್ನು 3 ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಸಂದರ್ಭದಲ್ಲಿ ಈ ವಿದ್ಯುತ್ ಖಾಸಗೀಕರಣನೂ ಕೂಡ ಒಂದು ಅಂಶ. ಅವತ್ತು ಕೂಡ ನಿರಂತರವಾಗಿ ನೆಲೆಯಲ್ಲಿ 16 ತಿಂಗಳು ರೈತರು ಚಳವಳಿಯನ್ನು ಮಾಡಿದರು. ಆ ಚಳವಳಿಯನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನವನ್ನು ಸರ್ಕಾರಗಳು ಕೂಡ ಮಾಡಿದವು. ಆದರೂ ಹೆದರದೇ ರೈತರು ಚಳವಳಿಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ವಾಪಸ್ ತಗೊಂತೇವೆ ಅಂತೇಳಿ 3 ಕಾಯ್ದೆಗಳನ್ನು ವಾಪಸ್ ತಗೊಂತೀವಿ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದ್ರು, ರಾಜ್ಯ ಸರ್ಕಾರದವರು ಹೇಳಿದರು. ಅದು ಹಾಗೆ ಅವರು ವಾಪಸ್ ತಗೊಳ್ತೇವೆ ಅಂತ ಹೇಳಿದ್ರು, ಆದರೆ ವಾಪಸ್ ತಗೊಳ್ಳಿಲ್ಲ. ಈಗ ಕರೆಂಟನ್ನು, ವಿದ್ಯುತ್ತನ್ನು ಖಾಸಗೀಕರಣ ಮಾಡ್ತೀವಿ ಅಂತೇಳಿ ಟಾಟಾ ಕಂಪನಿಯವರಿಗೆ ವಹಿಸ್ತಾ ಇದ್ದಾರೆ ಸರ್ಕಾರದವರು ಅಂತೇಳಿ ಈಗಾಗಲೇ ಸುದ್ದಿ ಬಂದೈತೆ. ಈಗಾಗಲೇ ಅವರೆಲ್ಲ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಈಗ ಮೆಸ್ಕಾಂನಲ್ಲಿ ಹೇಳೋ ಪ್ರಕಾರ ಆಯ್ದ ಭಾಗಗಳಲ್ಲಿ, ಆಯ್ದ ಸ್ಥಳಗಳಲ್ಲಿ ಅವರಾಗಲೇ ಈಗಾಗಲೇ ಸ್ಟೇಷನ್ಗಳನ್ನು ಮಾಡ್ತಕ್ಕಂಥ ಹಂತಕ್ಕೆ ಹೋಗಿದ್ದಾರೆ. ಕೇಂದ್ರಗಳಲ್ಲಿ ಟ್ರಾನ್ಸ್ಮಿಟ್ ಮಾಡ್ತಾರೆ, ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ. ಖಾಸಗೀಕರಣವನ್ನು ವಿರೋಧಿಸಿ ಪತ್ರಿಕಾಗೋಷ್ಠಿಯನ್ನು ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾವು ಇಲ್ಲೂ ಕೂಡ ನಡೆಸಬೇಕಾಗಿದೆ. 14ನೇ ತಾರೀಕು ಪತ್ರಿಕಾಗೋಷ್ಠಿ. ಈ ಖಾಸಗೀಕರಣ, ವಿದ್ಯುತ್ ಖಾಸಗೀಕರಣದ ವಿರುದ್ಧ ರೈತರಿಗೆ ಅತ್ಯಂತ ಭಾಳ ತೊಂದರೆ ಆಗ್ತಾಯಿದೆ, ಗ್ರಾಹಕರಿಗೆ ತೊಂದರೆ ಆಗ್ತಾಯಿದೆ, ಆಮೇಲೆ ಕಾರ್ಮಿಕರಿಗೂ ತೊಂದರೆ ಆಗ್ತಾಯಿದೆ. ಇದು ತೊಂದರೆ ಆಗ್ತಕ್ಕಂಥ ಖಾಸಗೀಕರಣವನ್ನು ಕೈ ಬಿಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ AC ಕಚೇರಿಗೆ ಹಾಗೂ DC ಕಚೇರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಏಕಕಾಲದಲ್ಲಿ 15ನೇ ತಾರೀಕು ಎಲ್ಲ ರೈತ ಬಾಂಧವರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಮನೆಯಲ್ಲಿ ಬರ್ತಾ ಇದ್ದೇವೆ ಮತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಎಲ್ಲ ರೈತ ಬಾಂಧವರಲ್ಲಿ, ಕಾರ್ಮಿಕರಲ್ಲಿ, ಗ್ರಾಹಕರಲ್ಲಿ ವಿನಂತಿಯನ್ನು ಮಾಡ್ತೇವೆ. ಅಧಿಕ ಮಾಸದಲ್ಲಿ ದೇವರ ಪ್ರಾರ್ಥನೆ ಮೂಲಕ ಮನಶುದ್ಧಿ ಮಾಡಿಕೊಳ್ಳಬಹುದು. ಈ ಹಿನ್ನೆಲೆಯಲ್ಲಿ ನಮ್ಮ ತಂಡವು 1 ತಿಂಗಳ ಕಾಲ ಮನೆ ಭಜನೆ ಮೂಲಕ ಭಕ್ತ ಸಮೂಹದ ನಡುವೆ ದೇವರ ನಾಮವನ್ನು ತೆಗೆದುಕೊಂಡು ಹೋಗುವ ಸಾರ್ಥಕ ಪ್ರಯತ್ನ ನಡೆಸಿದ್ದೇವೆ ಎಂದು ಗಾಯತ್ರಿ ಮಹಿಳಾ ಮಂಡಳಿ ಅಧ್ಯಕ್ಷೆ ವಿದ್ಯಾ ಸದಾಶಿವ ಜೈಸ್ ತಿಳಿಸಿದರು. ಸಾಗರದ SPM ರಸ್ತೆಯಲ್ಲಿರುವ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಸೋಮವಾರ ಗಾಯತ್ರಿ ಮಹಿಳಾ ಮಂಡಳಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮನೆ ಭಜನೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಹಿರಿಯ ಸಾಧಕಿಯರನ್ನು ಸನ್ಮಾನಿಸಿ ಅವರು ಮಾತನಾಡುತ್ತಿದ್ದರು. ಇದೇ ಸಂದರ್ಭದಲ್ಲಿ ಸರೋಜಾ DK, ಪ್ರಭಾವತಿ SK, ಗೀತಾ ಕುಲಕರ್ಣಿ ಅವರನ್ನು ಸನ್ಮಾನಿಸಲಾಯಿತು. ಆರತಿ ಅರವಿಂದ್, ರಶ್ಮಿ, ಜ್ಯೋತಿ, ಗಾಯತ್ರಿ, ವಾಣಿ ಚಂದ್ರಶೇಖರ್, ವೀಣಾಂಬ, ಬೃಂದ, ವಿಮಲಾ, ಮೀರಾ, ನಾಗಶ್ರೀ, ಮಂಜರಿ, ಇಂದು, ಭಾರತಿ ಇನ್ನಿತರರು ಹಾಜರಿದ್ದರು. ನಾವು ಜನವರಿ 1ರಿಂದ ಡಿಸೆಂಬರ್ 25ರಿಂದ ಅವ್ರು ಇನ್ಚಾರ್ಜ್ ನಮಗೆ ಕೊಟ್ಟಿದ್ದಾರೆ. ಜನವರಿಯಿಂದ ನಾವು ಇದು
ನಗರ ಸಂಕೀರ್ತನೆ ವೈಕುಂಠ ಏಕಾದಶಿಯಿಂದ ನಾವು ಅವ್ರ ಇನ್ಚಾರ್ಜನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಅವತ್ತಿಂದ ನಮ್ಮ ಕಾರ್ಯಕ್ರಮಗಳು ಶುರು ಆಗ್ತಾ ಇದೆ. ಮತ್ತು ಫೆಬ್ರವರಿಯಲ್ಲಿ ಮಾರಿ ಜಾತ್ರೆ ಆಯಿತು, ಅವಾಗ ಕೂಡ ಭಜನೆ ಕೊಟ್ಟಿದ್ವಿ ನಾವು. ಆಮೇಲೆ ಶಿವರಾತ್ರಿಯಲ್ಲೂ ಭಜನೆ ಮಾಡಿದ್ವಿ. ಆಮೇಲೆ ಗಣಪತಿ ದೇವಸ್ಥಾನದ ಜಾತ್ರೆ ಒಳಗೆ ಕೂಡ ಅವಾಗೂ ಭಜನೆ ಮಾಡಿದ್ವಿ ನಾವು. ಸಂಕ್ರಾಂತಿ ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ಶಂಕರ ಮಠದಲ್ಲಿ ಕೂಡ ಭಜನೆ ಮಾಡಿದ್ದೀವಿ. ಆಮೇಲೆ ಚಿನ್ಮಯ ಮಿಷನಲ್ಲಿ ಕೂಡ ಭಜನೆ ಕೊಟ್ಟಿದ್ವಿ ನಾವು. ಹೀಗಾಗಿ ಪ್ರತಿ ತಿಂಗಳು ಕೂಡ ನಮಗೆ ಒಂದು ಅವಕಾಶ ಸಿಗ್ತಾನೇ ಇದೆ. ಅದು ಎಲ್ಲ ಮಹಿಳೆಯರ ಸಹಕಾರನೂ ಇದೆ. ಆಮೇಲೆ ಅಧಿಕ ಮಾಸ ಒಂದು ತಿಂಗಳು ಕೂಡ 33 ದಿವಸದಲ್ಲಿ 30 ದಿನಾನೂ ಕೂಡ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಕಾರ್ಯಕ್ರಮ ಭಜನೆ ಆಗ್ತಾ ಇದೆ. ಆದರೆ ಎಲ್ಲರೂ ಕೂಡ ಸಂಭ್ರಮದಿಂದ 3:30ಗೆ ರೆಡಿ ಹಾಕ್ಕೊಂಡು ಕರೆಕ್ಟ್ 4:30ಗೆ ಶುರು ಆಗ್ತದೆ ಅಂದರೆ ಕರೆಕ್ಟ್ 4:30ಗೆ ಎಲ್ಲರೂ ಇರ್ತಿದ್ರು. ಅದು ಭಾಳ ಖುಷಿ ಆಯ್ತು. ಸಾಗರ ನಗರಸಭೆ ಕಾರ್ಯಕಾರಿಕ ಮೇಸ್ತ್ರಿ ನಾಗರಾಜ್ ವಿರುದ್ಧ ಲೈಂಗಿಕ ಕಿರುಕುಳ ದೂರು ನೀಡಿದ್ದರೂ ಈ ತನಕ ಬಂಧಿಸಿದ ಕ್ರಮವನ್ನು ಖಂಡಿಸಿ ಸೋಮವಾರ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟದ ವತಿಯಿಂದ ನಗರಸಭೆ ಎದುರಿನ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ನಗರಸಭೆ ಮಾಜಿ ಅಧ್ಯಕ್ಷೆ ಎಂ ಲಲಿತಮ್ಮ, ದಲಿತ ಸಂಘರ್ಷ ಸಮಿತಿ ಸಂಚಾಲಕ ರೇವಪ್ಪ ಹೊಸಪ್ಪ, ಇನ್ನೋರ್ವ ಸಂಚಾಲಕ ಲಕ್ಷ್ಮಣ್ ಸಾಗರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಎಂಬಿ ಮಂಜಪ್ಪ, ಹೊಯ್ಸಳ ಗಣಪತಿಯಪ್ಪ, ಸುರೇಶ್ ಕುಮಾರ್, ವೈಕೆ ರವಿಕುಮಾರ್, ಚೂಡಮಣಿ ರಾಮಚಂದ್ರ, ವಿಲ್ಸನ್ ಗೋನ್ಸಾಲ್ವಿಸ್, ಕಬೀರ್ ಚಿಪ್ಲಿ, ಸದ್ದಾಂ ಗರ್ಮನೆ, ವೀಣಾ ನಾಯ್ಡು ಇನ್ನಿತರರು ಹಾಜರಿದ್ದರು. ಇವತ್ತು ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ, ಪ್ರಗತಿಪರ ಮಹಿಳಾ ಸಂಘಟನೆಗಳು ಮತ್ತು ಪ್ರಗತಿಪರ ಚಿಂತಕರಾಗಿರ್ತಕ್ಕಂಥ ರೈತ ಸಂಘಟನೆಗಳು ಕೂಡ ಇವತ್ತು ಆಶ್ರಯದಲ್ಲಿ ನಾವು ಇವತ್ತು ದಿನಾಂಕ 8/6/26 ಒಬ್ಬ ನಮ್ಮ ನಗರಸಭೆಯಲ್ಲಿ ಪೌರ ಸೇವಾ ನೌಕರರಾಗಿ ಕೆಲಸ ಮಾಡ್ತಕ್ಕಂಥ ಡಿ ದರ್ಜೆ ನೌಕರರಿಗೆ ನಾಗರಾಜ್ ಪ್ರಭಾರಿ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಹೇಳ್ಕೊಂಡು ಹೋಗ್ತಕ್ಕಂಥ ಅವರಿಂದ ಒಂದು ಲೈಂಗಿಕ ಕಿರುಕುಳ ಸುಮಾರು 3 ವರ್ಷದಿಂದ ನಡೆದಿದೆ. ಈ ಒಂದು ವಿಷಯ ತಿಳಿದ ತಕ್ಷಣ ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಗೆ ಬರೋ ಒಂದು ಕರೆ ಕೊಟ್ವಿ ಫೋನ್ ಮೂಲಕ. ಎಲ್ಲರೂ ಕೂಡ ಬಂದಿದ್ದಾರೆ. ಇವತ್ತು ಜೋಗದಿಂದ ಅಮ್ಮಯ್ಯ ಅವರು ಬಂದಿದ್ದಾರೆ. ಆಮೇಲೆ ನಮ್ಮ ರೇವಪ್ಪನವರು ಪಕ್ಷಾತೀತವಾಗಿ ಎಲ್ಲರೂ ಸೇರಿದ್ದಾರೆ. ಮಹಿಳೆಯರು, ನಮ್ಮ ಕಾಂಗ್ರೆಸ್ ಪಕ್ಷದ ಮಹಿಳೆಯರು ಬಂದಿದ್ದಾರೆ. ಜಾರ್ಗಲ್ ಜೋಗದಿಂದ ಅನೇಕ ಜನರು ಈ ಒಂದು ವಿಚಾರಕ್ಕೆ, ನಮ್ದು ಅನ್ಯಾಯಕ್ಕೆ ಆ ಮಹಿಳೆಗೆ ನಾವು ನ್ಯಾಯ ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಬಂದಿದ್ದಾರೆ. ಸಂಖ್ಯಾತ ಅಲ್ಪ ವಿಭಾಗದವರು ಬಂದಿದ್ದಾರೆ. ನಮ್ಮ ಕ್ರಿಶ್ಚಿಯನ್ ವಿಭಾಗದ ಜನರು ಕೂಡ ಬಂದಿದ್ದಾರೆ. ವಿಲಿಯಮ್ಸ್ ಬಂದಿದ್ದಾರೆ. ನಮ್ಮ ಅರವಿಂದ್ ಅಣ್ಣ ಕೂಡ ಬಂದಿದ್ದಾರೆ. ಯಾಕೆ ಇವ್ರನ್ನೆಲ್ಲ ನಾನು ಹೇಳ್ತಿದ್ದೀನಿ ಅಂದ್ರೆ ಆ ಮನುಷ್ಯನ ಉಪಟಳ ಎಷ್ಟು ಆಗಿದೆ ಅಂತಕ್ಕಂಥದ್ದು ಇಡೀ ಸಾಗರ ಜನತೆಗೆ ಗೊತ್ತಿದೆ. ಸಾಗರ ಟೌನ್ ಅಲ್ಲಿ ಅವನ ಎಷ್ಟು ಒಂದು ಕೆಟ್ಟ ಹುಳ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಎಷ್ಟೋ ಜನ ಬಡ ಹೆಣ್ಮಕ್ಳು ನೋಡ್ರಿ, ಹೊಟ್ಟೆಪಾಡಿಗೋಸ್ಕರ ಬಂದಿರ್ತಕ್ಕಂಥದ್ದವ್ರು ಹೆಣ್ಮಕ್ಳು, ಅವ್ರ ಮೇಲೆ ದೌರ್ಜನ್ಯ ಮಾಡ್ಬಿಟ್ಟು ಈ ರೀತಿ ಲೈಂಗಿಕವಾಗಿ ಕಿರುಕುಳ ಕೊಡ್ತಕ್ಕಂಥ ಇವನು ಪೌರ ಸೇವಾ ನೌಕರರ ಸಂಘದ ಅಧ್ಯಕ್ಷ. ಬೇಲಿನೇ ಎದ್ದು ಹೊಲ ಮೇಯ್ದಂಗಿದು. ಈ ದೌರ್ಜನ್ಯಕ್ಕೆ ಒಳಗಾಗಿರ್ತ ಮಹಿಳೆಯರು ಅಥವಾ ಇಲ್ಲಿರ್ತಕ್ಕಂಥ ಪೌರ ಸೇವಾ ನೌಕರರು ಯಾರ ಹತ್ರ ಹೋಗಿ ತಮ್ಮ ಕಷ್ಟ ಸುಖ ಹೇಳ್ಕೋಬೇಕು? ಇವನು ಬೆಳವಣಿಗೆಗೆ ಯಾರು ಈ ಕಾರಣ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಬರ್ತದೆ. ಇಲ್ಲಿ ನಗರಸಭೆಯ ಹಿಂದಿನ ನಾವು ಆಡಳಿತ ಇದ್ದಾಗ ನಾವು ನೋಡಿದ್ವಿ, ಒಂದು ಸಾರಿ ಪೊನ್ನಮ್ಮ ಅಂತ ಪೌರ ಸೇವಾ ನೌಕರ ಮಹಿಳೆ ಮೇಲೆ ಕೈ ಮಾಡಿದ್ರು ಈ ವ್ಯಕ್ತಿ. ಆ ಸಭೆಯಲ್ಲಿ ನಾನು ಕೂಡ ವಿಷಯ ಎತ್ತಿದ್ದೆ, ಎಲ್ಲ ಮಾಧ್ಯಮ ಮಿತ್ರರು ಕೂಡ ಇದ್ರಿ. ಆನ ನಂತರ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಅಧಿಕಾರಿ ಮೇಲೆ ಕೈ ಮಾಡ್ದ ಈ ವ್ಯಕ್ತಿ, ಹೆಸರು ಹೇಳೋದ್ ಬೇಡ, ಕೈ ಮಾಡಿದ್ರು. ಅವಾಗ್ಲೂ ಕೂಡ ನಾನು ಈ ವಿಚಾರವನ್ನ ಮಾಸಿಕ ಸಭೆಯಲ್ಲಿ ಎತ್ತಿದೆ. ಇಲ್ಲಿವರೆಗೂ ಅವನ ಮೇಲೆ ಏನು ಕ್ರಮ ಆಗ್ಲಿಲ್ಲ ಅಂದ್ರೆ ಇದಕ್ಕೆ ಹಿನ್ನೆಲೆಯಾಗಿ ಯಾರಿದ್ದಾರೆ? ಒಂದು ವಿಷಯ ಬಂತು, ಅವ್ರ ಪೌರ ಸೇವಾ ನೌಕರ ಅಧ್ಯಕ್ಷರು ಸಮಿತಿ ಅಧಿಕಾರಿಗಳಿಂದ, ನಮ್ದೊಂದು ಕುಟುಂಬ, ನಾವು ಸರಿ ಮಾಡ್ಕೋತೀವಿ ಅಂತ ಹೇಳಿದ್ರು. ಎಲ್ ಸರಿ ಅದ ಇವನು? ಎಲ್ ಸರಿ ಅದ?
ಅಷ್ಟೇ ಅಲ್ಲ, ಮೊನ್ನೆ ಕೂಡ ಒಂದು ವಿಷಯ ನನಗೆ ಗೊತ್ತಾಯ್ತು. ಪೊಲೀಸ್ ಸ್ಟೇಷನ್ ಅಲ್ಲಿ ಮೊನ್ನೆ ಕೂಡ ಮುಚ್ಚಳಿಕೆ ಬರ್ಕೊಟ್ಟು ಬಂದಿದ್ರು ಒಂದ್ ಹೆಣ್ಣೆ ಮಗಳ ವಿಷಯದಲ್ಲಿ. ಕಾರ್ಯವನ್ನ ಹೋಗ್ರಿ, ಇಲ್ಲ ಇದಾರೆ ಎಷ್ಟು ಹೆಣ್ಮಕ್ಳು ಇವನ ದೌರ್ಜನ್ಯಕ್ಕೆ ಇನ್ನೂ ಒಳಗಾಗ್ಬೇಕು. ಇವನಿಗೆ ಅಕ್ಕ ತಂಗಿಯರು ಇಲ್ವಾ? ಇವ್ರ ಮನೆಯಲ್ಲಿ ಕುಟುಂಬದವ್ರು ಇಲ್ವಾ? ಇವ್ರ ಮನೆ ಮಕ್ಕಳಿಗೆ ಅತ್ಯಾಚಾರ ಅಥವಾ ಈ ತರ ಲೈಂಗಿಕ ಕಿರುಕುಳ ಸುಮ್ಮನೆ ಇರ್ತಿದ್ದ? ಇವನು ಒಂದ್ ರೀತಿ ಏನಾಗಿದ್ದಾನೆ ಅಂದ್ರೆ ಒಂದು ಮಾತನ್ನ ಹೇಳ್ತಾನೆ, ಸಾಗರದ ಪ್ರಜ್ವಲ ರೇವಣ್ಣ ಆಗಿದ್ದಾನೆ ಇವನು. ಸಾಗರದ ಪ್ರಜ್ವಲ ರೇವಣ್ಣ ಆಗಿದ್ದಾನೆ ಇವನು. ನನ್ನನ್ನು ಯಾರು ಏನ್ ಮಾಡಕ್ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಪಾಪದ ಕೊಡ ತುಂಬಿದ್ರೆ ಯಾರು ನಿಲ್ಲೋದಿಲ್ಲ. ಪ್ರಜ್ವಲ ರೇವಣ್ಣಗೆ ಏನ್ ದುಡ್ಡಿರ್ಲಿಲ್ವಾ? ಒಬ್ಬ ಚಿತ್ರನಟ ಇವತ್ ಜೈಲ್ನಲ್ಲಿ ಕುಳಿತಾ ಇದ್ದಾರೆ, ದುಡ್ಡಿರ್ಲಿಲ್ವಾ? ಇದನ್ನ ಅರ್ಥ ಮಾಡ್ಕೊಂಡು ಅವನು ಜೀವನ ಮಾಡ್ಬೇಕು. ಇಲ್ಲಿವರೆಗೂ ಎಲ್ಲ ಜನ ಸುಧಾರಿಸಿದ್ದಾರೆ. ಯಾಕೆ ಅಂದ್ರೆ ಮನುಷ್ಯ ತಪ್ಪು ಮಾಡೋದು ಸಹಜ, ಅದನ್ನ ತಿದ್ಕೊಂಡು ಹೋಗ್ತಾನೆ ಅಂತ ಸುಧಾರಿಸಿದ್ದಾರೆ. ಇವತ್ತು ನಿನ್ನ ಪಾಪದ ಕೊಡ ತುಂಬಿದೆ, ಈ ಕಾಮುಕನಿಗೆ ಪಾಪದ ಕೊಡ ತುಂಬಿದೆ ಅಂತಾನೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ದಯಮಾಡಿ ಇವತ್ತು ಎಲ್ಲ ಮಾಧ್ಯಮದವರು ಇದ್ದೀರಿ, ಇವನ ಒಂದು ಈ ಕುಕೃತ್ಯಕ್ಕೆ, ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯಕ್ಕೆ, ಆ ಬಡಪಾಯಿ ಪೌರ ಕಾರ್ಮಿಕರ ಮೇಲೆ ಮಾಡ್ತಕ್ಕಂಥ ದರ್ಪ ಅಹಂಕಾರಕ್ಕೆ ನೀವೆಲ್ಲರೂ ಕೂಡ ಅವನಿಗೆ ಮುಕ್ತಿ ಆಡ್ಬೇಕು. ಅದಕ್ಕೆ ನಿಮ್ಮೆಲ್ಲರದು ಕೂಡ ಸಹಕಾರ ಬೇಕು ಅಂತ ನಾನು ನಮ್ಮ ಈ ಸಮಿತಿಗಳ ಹೋರಾಟದ ಮೂಲಕ ನಾನು ಪೌರ ಕಾರ್ಮಿಕರಂತಹ ಮೇಸ್ತ್ರಿ ನಾಗರಾಜ್ ಮೇಸ್ತ್ರಿ ಎಂಬುವರು ಒಬ್ಬ ದಲಿತ ಮಹಿಳೆ ಮೇಲೆ ದೌರ್ಜನ್ಯವನ್ನು ಕಿರುಕುಳವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಆತನ ತಕ್ಷಣವೇ ಬಂಧಿಸಬೇಕು. ಯಾಕಂದರೆ 8ನೇ ತಾರೀಕು ಅವನ ಮೇಲೆ FIR ಆಗಿರ್ತಕ್ಕಂಥದ್ದು. ಆದರೆ ಸಾಗರದಲ್ಲಿ ಅವರು FIR ಮಾಡ್ತಿರ್ಲಿಲ್ಲ. ಯಾಕಂದರೆ ಇಲ್ಲಿ ಸ್ವಲ್ಪ ರಾಜಕೀಯ ಒತ್ತಡದಿಂದ ಇಲ್ಲಿ ಮಾಡೋಣ ಅಂತ ಒಂದು ಪುಕ್ಕ ಗೊತ್ತಿತ್ತು. ಹಾಗಾಗಿ ಶಿವಮೊಗ್ಗ ಮಹಿಳಾ ಠಾಣೆಯಲ್ಲಿ ಅವನ ಆತನ ಮೇಲೆ FIR ಮಾಡ್ತಿದ್ದೀವಿ. ಹಾಗಾಗಿ ಇವತ್ತಾದರೆ 8ನೇ ತಾರೀಕು ಆಗಿದ್ದು, ಇವತ್ತಾಗಲೇ 13ನೇ ತಾರೀಕು, 15ನೇ ತಾರೀಕು, ಇಲ್ಲಿವರೆಗೂ 4 ದಿವಸ ಆಗಿದೆ. ಇನ್ನೂ ಕೂಡ ಪೊಲೀಸ್ ಇಲಾಖೆ ಆತನ ಮೇಲೆ ಏನು ಕ್ರಮ ತಗೊಂಡಿಲ್ಲ. ಯಾಕೆ ಆ ರೀತಿ ಮೀನಾವೇಶ ಮಾಡ್ತಾರೆ ಅಂದರೆ ದಲಿತರಿಗೆ ಇದು ಒಂದು ನ್ಯಾಯನೇ ಇಲ್ವಾ? ಅಂದರೆ ದಲಿತರಿಗೆ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಮಹಿಳೆಗೆ ಒಂದು ನ್ಯಾಯಸಮ್ಮತವಾದ ಒಂದು ನ್ಯಾಯವನ್ನು ಕೊಡ್ತಕ್ಕಂಥದ್ದು ಯಾರು? ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಬರೆದಿದ್ದಾರೆ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಅವರು ಇವತ್ತು ಅನ್ನ ಉಣ್ತಿದ್ದಾರೆ. ಇವತ್ತು ನಾಗರಾಜ್ ಮೇಸ್ತ್ರಿ ಇವತ್ತು ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ. ಹಾಗಾಗಿ ಇವತ್ತು ಏನು ಆತ ಈ ರೀತಿ ಒಂದು ಹೆಣ್ಣು ಮಗಳ ಮೇಲೆ ಇಲ್ಲಿ ದೌರ್ಜನ್ಯವನ್ನು ಎಸಗಿದ್ದಾನೆ. ಆತನ ಎಷ್ಟೇ ಪ್ರಭಾವ ಇದ್ದರೂ ಕೂಡ ಪೊಲೀಸ್ ಇಲಾಖೆ ಯಾವುದಕ್ಕೂ ಮಣಿಯಂತೆ ಆತನ 24 ಗಂಟೆ ಒಳಗೆ ಬಂಧಿಸಬೇಕು. ಮೊನ್ನೆ ಜಿಲ್ಲಾಧಿಕಾರಿಗಳು, ಈ ನಗರಸಭೆಯ ಆಡಳಿತಾಧಿಕಾರಿಗಳು ಈಗ ಜಿಲ್ಲಾಧಿಕಾರಿಗಳೇ. ಹಾಗಾಗಿ ಮೊನ್ನೆ ಜಿಲ್ಲಾಧಿಕಾರಿ ಗಮನದಲ್ಲೂ ಕೂಡ ಅದು ವಿಷಯ ಇದೆ. ಆದರೂ ಕೂಡ ಅವರು ಕೂಡ ಮೂಕ ಪ್ರೇಕ್ಷಕರಾಗಿ ಒಂದು ನೋಡ್ತಿದ್ದಾರೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ಅದನ್ನು ಕೆಲಸದಿಂದ ತಕ್ಷಣವೇ ಅಮಾನತ್ ಮಾಡಬೇಕು. ಅಮಾನತ್ ಆಗುವವರೆಗೂ ನಾವು ಯಾರೂ ಕೂಡ ಈ ಜಾಗದಿಂದ ಕದಲಲ್ಲ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಯಾಕಂದ್ರೆ ಇವತ್ತು ಇವನು ಈ ಒಂದು ಟಾಟಾ ಕಂಪನಿಯವರು ಹಲವಾರು ಜಿಲ್ಲೆಗಳಲ್ಲಿ ಈ ಮೆಸ್ಕಾಂ ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ತಮ್ಮ ಹಕ್ಕುದಾರಿಕೆಯನ್ನು ತಾವು ಇದನ್ನು ಪಡ್ಕೊಳ್ತೀವಿ ಅಂತ ಇವತ್ತು ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಿ ಇವತ್ತು ಕರ್ನಾಟಕ ರಾಜ್ಯ ವಿದ್ಯುತ್ ನಿಯಂತ್ರಣ ಆಯೋಗ ಈಗ ಸಾರ್ವಜನಿಕರ ಆಕ್ಷೇಪಣೆಗಳನ್ನು ಸಹ ಕರೆದಿದ್ದಾರೆ. 23ನೇ ತಾರೀಕು ಒಳಗೆ ಸಾರ್ವಜನಿಕರು ಈ ಒಂದು ಟಾಟಾ ಕಂಪನಿಯವರು ಹಲವಾರು ಜಿಲ್ಲೆಗಳಲ್ಲಿ ಈ ಮೆಸ್ಕಾಂ ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ತಮ್ಮ ಹಕ್ಕುದಾರಿಕೆಯನ್ನು ತಾವು ಇದನ್ನು ಪಡ್ಕೊಳ್ತೀವಿ ಅಂತ ಇವತ್ತು ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಿ ಇವತ್ತು ಕರ್ನಾಟಕ ರಾಜ್ಯ ವಿದ್ಯುತ್ ನಿಯಂತ್ರಣ ಆಯೋಗ ಈಗ ಸಾರ್ವಜನಿಕರ ಆಕ್ಷೇಪಣೆಗಳನ್ನು ಸಹ ಕರೆದಿದ್ದಾರೆ. 23ನೇ ತಾರೀಕು ಒಳಗೆ ಸಾರ್ವಜನಿಕರು ಈ ಒಂದು ಟಾಟಾ ಕಂಪ್ನಿಯವ್ರಿಗೆ ಕೊಡೋದಕ್ಕೆ ಏನಾದ್ರು ಆಕ್ಷೇಪಣೆ ಇದ್ದರೆ ಸಲ್ಲಿಸಿ ಅಂತ ಹೇಳಿ ಇವತ್ತು ಕೊಟ್ಟಿದ್ದಾರೆ. ಇವತ್ತೇನಾಗುತ್ತೆ, ಸರ್ಕಾರದ ಉದ್ದಿಮೆಗಳು ಹಲವಾರಿದೆ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ KSRTC ಇದೆ, ಅಥವಾ ಈಗ ಮೆಸ್ಕಾಮು ಬೇರೆ ಬೇರೆ ಡಿವಿಷನಲ್ಲಿ ಎಸ್ಕಾಮು, ಮೆಸ್ಕಾಮು, ಬೆಸ್ಕಾಮ್ ಅಂತ ಹೇಳಿ ಅವು ಕೆಲಸ ನಡೆಸ್ತಾ ಇದ್ದಾವೆ. ಇವತ್ತು ಸರ್ಕಾರಿ ಕಚೇರಿಗಳು, ಸರ್ಕಾರಿ ನೌಕರರು ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಇವತ್ತು ಈ ಕ್ಷೇತ್ರಗಳಲ್ಲಿ ಸರ್ಕಾರ ಯಾವುದೇ ಲಾಭವನ್ನು ನಿರೀಕ್ಷೆ ಮಾಡ್ಕೊಂಡು ಕೆಲಸ ಮಾಡೋದಿಲ್ಲ. ಸೇವೆಯ ದೃಷ್ಟಿಯಿಂದ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು, ಉದ್ಯಮಿಗಳು ಕೆಲಸ ಮಾಡ್ತವೆ. ಒಬ್ಬ ಶ್ರೀಮಂತ ಅದನ್ನು ಪಡ್ಕೊಂಡ್ರೆ, ಬಂಡವಾಳಶಾಹಿ ಕಂಪ್ನಿ ಪಡ್ಕೊಂಡ್ರೆ
ಅವರು ಲಾಭವನ್ನ ಮಾತ್ರ ನೋಡ್ತಾರೆ, ಸರ್ವಿಸ್ಗಿಂತ ಹೆಚ್ಚು ಲಾಭವನ್ನೇ ಮಾಡ್ತಾರೆ. ಉದಾಹರಣೆಗೆ ನಾನು ಅಧ್ಯಕ್ಷ ಆದಾಗ ರಾಜ್ಯ ಮಟ್ಟದಲ್ಲಿ ಒಂದ್ಸರಿ ಚರ್ಚೆ ಆಗಿತ್ತು, ಕುಡಿಯೋ ನೀರಿನ ವಿತರಣೆಯನ್ನ ಎಲ್ಲ ಪಟ್ಟಣಗಳಲ್ಲಿ ಖಾಸಗಿಯವರಿಗೆ ಕೊಡಬೇಕು ಅಂತ. ಖಾಸಗಿಯವ್ರಿಗೆ ಕೊಟ್ಟರೆ ಸುಮಾರು 120 ರೂಪಾಯಿ ಇರೋದೀಗ 400 ರೂಪಾಯಿ ದಾಟಿ ಇವತ್ತು ಹೋಗೋಂಥ ವ್ಯವಸ್ಥೆ. ಈಗ ನಮ್ಮ ನೀರಿಗೆ ಖರ್ಚಾಗಂಥದ್ದು ಹಣ ಇವತ್ತು ಹೋಲಿಸಿ ಜನರಿಗೆ ಕೊಡ್ತಕ್ಕಂಥ ಜನ ಕಟ್ತಕ್ಕಂಥದ್ದನ್ನು ಹೋಲಿಕೆ ಮಾಡಿದ್ರೆ ನಮ್ಮ ನಗರಸಭೆಗೂ ನಷ್ಟ, ಸರ್ಕಾರಕ್ಕೂ ನಷ್ಟ. ಹಲವಾರು ನಷ್ಟದ ಉದ್ದಿಮೆಗಳಿದ್ರು ಜನರಿಗೆ ಇವತ್ತು ಆಸ್ಪತ್ರೆ ಇದೆ, ಅದರಿಂದ ಲಾಭ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅದೇ ಪ್ರೈವೇಟ್ನವ್ರಿಗೆ ಕೊಟ್ಟರೆ ಅವ್ರು ಲಾಭ ನಿರೀಕ್ಷೆ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು ಈ ನಮ್ಮ ಮಲೆನಾಡು ರೈತ ಹೋರಾಟ ಸಮಿತಿ ನಮ್ಮ ನಿವೃತ್ತ ನೌಕರರು ಮತ್ತು ನಮ್ಮ ಕಾರ್ಮಿಕ ಸಂಘದ ರಾಜ್ಯ ಮಟ್ಟದ ಮುಖ್ಯಸ್ಥರಾದಂಥ ಶ್ರೀಧರರು ಮತ್ತು ಹಿರೇಮಠವರು, ಸುರೇಂದ್ರ ಅವರು ಇವ್ರನ್ನೆಲ್ಲ ಇಟ್ಕೊಂಡು ಈ ಒಂದು ವರ್ತನೆಯನ್ನು ನಮ್ಮ ರಾಜ್ಯ ಸರ್ಕಾರ ಇವತ್ತು ಇದು ಒಂಥರ ದಿವಾಳಿ ಅಂಚಿನಲ್ಲಿದೆ. ಈಗಾಗಲೇ ರಾಜ್ಯ ಸರ್ಕಾರನ ದಿವಾಳಿ ಅಂಚಿನಲ್ಲಿದೆ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಆಡಳಿತ ನಡೆಸ್ತಾ ಇರೋದು. ಕಾಂಗ್ರೆಸ್ಸು ಈ ರಾಷ್ಟ್ರ ಮಟ್ಟದಲ್ಲಿ ಖಾಸಗಿಯವರಿಗೆ ಯಾವುದೇ ಉದ್ಯಮಿಗಳನ್ನು ಕೊಡೋದಕ್ಕೆ ತೀವ್ರವಾಗಿ ವಿರೋಧ ಮಾಡಿದೆ. ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ನಲ್ಲೂ ವಿರೋಧ ಮಾಡಿದ್ದಾರೆ, ಹೊರಗಡೆನೂ ವಿರೋಧ ಮಾಡಿದ್ದಾರೆ. ಎಲ್ಲ ಮಾಡ್ತಾ ಇದ್ದಾರೆ, ಇವರು ದೇಶನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಆಪಾದನೆಯನ್ನ ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ಇದೆ. ಅದಕ್ಕಾಗಿ ಇಲ್ಲಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತು ಅವರ ಪಕ್ಷದ ಸರ್ಕಾರ ಯಾವುದೇ ಕಾರಣಕ್ಕೂ ಸಹ ಇದನ್ನ ಖಾಸಗಿಯವರಿಗೆ ಕೊಡಬಾರ್ದು. ಇವತ್ತು ಹಲವಾರು ಕಲ್ಯಾಣ ಕಾರ್ಯಕ್ರಮಗಳಿದಾವೆ. ಈಗ ಉಚಿತ ಪಂಪ್ ಸೆಟ್ ಅನ್ನ ಬಂಗಾರಪ್ಪನವರು ಇದ್ದಾಗ ಮಾಡಿದ್ರು. ಆಮೇಲೆ ಈ ಅಕ್ರಮ ಸಕ್ರಮ ಅಂತ ಹೇಳಿ ಗ್ರಾಮಾಂತರ ಪ್ರದೇಶದಲ್ಲಿ ವಿದ್ಯುತ್ತಿಂದು ಸಕ್ರಮಗೊಳಿಸಂತ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ಈಗ ಏನಾದ್ರು ಖಾಸಗಿಯವರಿಗೆ ಕೊಟ್ಟರೆ ಈಗಿರೋ ಬೆಲೆ 3 ಪಟ್ಟು 4 ಪಟ್ಟು ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಜೊತೆಗೆ ಯುವಕರಿಗೆ ಉದ್ಯೋಗದಲ್ಲೂ ಸಹ ಯಾವುದೇ ಖಾಸಗಿ ಕಂಪನಿಗಳು ತಗೊಂಡ್ರೆ ಯಾವುದೇ ಮೀಸಲಾತಿಗೆ ಅವಕಾಶ ಇರಲ್ಲ. ಆಮೇಲೆ ಈ ಗ್ರಾಮೀಣ ಪ್ರದೇಶಗಳನ್ನು ಸರ್ಕಾರದ ಕೆಲವು ವೆಲ್ಫೇರ್ ಪ್ರೋಗ್ರಾಮನ್ನು ಯಾವುದೇ ಕಾರಣಕ್ಕಾದರೂ ಅದು ಅವರು ಮುಂದುವರಿಸೋದಿಲ್ಲ. ಆಮೇಲೆ ಸಾರ್ವಜನಿಕರ ಹಣ ಇವತ್ತು ಲೂಟಿ ಆಗಂತ ಸನ್ನಿವೇಶ ಈ ಖಾಸಗಿಯವರಿಗೆ ಕೊಟ್ಟರೆ ಇವತ್ತು ಮಾಡೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಇವತ್ತು ಎಲ್ಲ ಸಂಘ ಸಂಸ್ಥೆಗಳು, ರೈತ ಸಂಘಟನೆಗಳು, ಆಮೇಲೆ ಕನ್ನಡ ಪರ ಸಂಘಟನೆ ಇರ್ಬೋದು, ದಲಿತ ಸಂಘಟನೆ ಇರ್ಬೋದು, ನಾಗರಿಕ ಸಮಿತಿಗಳಿರ್ಬೋದು, ಎಲ್ಲ ಜನಸಾಮಾನ್ಯರು ಈ ಅರ್ಜಿ ಫಾರ್ಮನ್ನು ನಮ್ಮ ಹತ್ರನೂ ಸಿಗ್ತವೆ ಸಂಘ ಸಂಸ್ಥೆಗಳ ಜೊತೆಗೆ ಮೆಸ್ಕಾಂ ನೌಕರ ಸಂಘ ಮತ್ತು ನಮ್ಮ ಹತ್ರ ಎಲ್ಲ ಇಂಡಿವಿಜುವಲ್ ಆಗಿ ಸಿಗುತ್ತೆ. ಇದಕ್ಕೆ ಆಕ್ಷೇಪಣೆಯನ್ನು ಹಾಕಿ ಯಾವುದೇ ಕಾರಣಕ್ಕೂ ಇದನ್ನು ಮಾಡಬಾರ್ದು ಅಂತ ಹೇಳಿ ಇವತ್ತು ನಾವು ಕೇವಲ ಈಗ ಆಕ್ಷೇಪಣೆಗಳನ್ನು ಸಲ್ಲಿಸಿ ಸುಮ್ಮನೆ ಕೂತ್ರಾಗಲ್ಲ. ಕೆಲವು ಸರಿ ಆಕ್ಷೇಪಣೆಗಳನ್ನು ಈ ಸಂಸ್ಥೆಗಳು ಮುಖ್ಯವಾಗಿ ಈ ಗ್ರಾಹಕರಿಗೆ ಇರ್ಬೋದು, ಪ್ರತಿನಿಧಿಗಳಿಗೆ ಕುಡಿಯೋ ನೀರಾಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಆಮೇಲೆ ಲೋಕೋಪಯೋಗಿ ಇರೋಂಥ ಒಂದು ಕೆಲಸಗಳಾಗಿರ್ಬೋದು, ಯಾವುದೇ ಕಾರಣಕ್ಕೂ ಈ ಸಂಸ್ಥೆಗಳನ್ನು ಖಾಸಗಿ ಮಾಡಬಾರ್ದಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಸಂವಿಧಾನದಲ್ಲಿ ಬರೆದಿಟ್ಬಿಡ್ಯಾರ ಅವತ್ತೇ. ಅದ್ರ ಸುತ್ತ ನೀವು ನೋಡ್ಬೋದು, ಅದ್ರ ಸುತ್ತ ಪೇಪರ್ಗೆಲ್ಲ ಬರ್ತಾ ಇದೆ. ಅಂಥ ಕ್ಷೇತ್ರಗಳನ್ನು, ಅಂಥ ಒಂದು ಮುಖ್ಯವಾಗಿ ಬೇಕಾದ ಕ್ಷೇತ್ರಗಳನ್ನ ನೀವು ಖಾಸಗಿ ಮಾಡ್ತಾರೆ ಅಂದರೆ ಜನ ಮೆಚ್ಚಂತದಲ್ಲ. ಜನ ಅಲ್ಲ, ನಾವು ಈಗ ನಮಗೂ ತೊಂದರೆ ಆಗುತ್ತೆ, ನಿಮಗೂ ತೊಂದರೆ ಆಗುತ್ತೆ, ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ. ಅದನ್ನ ದಯವಿಟ್ಟು ಅವಾಯ್ಡ್ ಮಾಡಬೇಕು, ಯಾವುದೇ ಕಾರಣಕ್ಕೆ ಕೊಡಬಾರ್ದು ಅಂತ ನಾವು ಇದು ಮಾಡ್ತೀವಿ. ಎಕ್ಸಾಂಪಲ್ ಗುತ್ತಿಗೆದಾರ ಸುತ್ತನೂ ಅಷ್ಟೇ, ಗುತ್ತಿಗೆದಾರರ ವಿಷಯ ನಮ್ಮ ಬೇಕಾದಷ್ಟು ಗುತ್ತಿಗೆದಾರ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಟಾಟಾ ಕಂಪ್ನಿ ಬಂದಾಗ ಏನಾಗತ್ತಂದ್ರೆ ಅವನೇ ಒಂದು ಅಂಗಡಿ, ಈಗ ಆಲ್ರೆಡಿ ನಗರಸಭೆ ಒಂದು ಅರ್ಜಿ ಬಂದಿದೆ ಅಂತ ಗೊತ್ತಾಯ್ತು. ಯಾಕೆಂದ್ರೆ ಒಂದು ಸಂಸ್ಥೆ ಒಂದು ಆಫೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಅರ್ಜಿ ಬಂದಿದೆ ಅಂತ ಗೊತ್ತಾಗಿದೆ ನಮಗೆ. ಅದ್ರ ಸುತ್ತ ಸೂಕ್ಷ್ಮ ನಮ್ಗೆ ಅರ್ಥ ಹೋಗಿ ಕೇಳಿದಾಗ ಗೊತ್ತಾಯ್ತು, ಇಲ್ಲೊಂದು ಅಂಗಡಿ ಮಾಡಬೇಕು ಅಂತ. ಟಾಟಾ ಕಂಪ್ನಿ ಏನಾದರೂ ಒಂದು ಅಪ್ರೂವ್ ಕೊಟ್ಟರು ಅಂತ ಹೇಳಿ ಬಂದಾಗ ಆ ಮೆಟೀರಿಯಲ್ ಸುತ್ತನೂ ಆ ಅಂಗಡಿಯಲ್ಲೇ ಪರ್ಚೇಸ್ ಮಾಡಬಹುದು, ಬೇರೆ ಅಂಗಡಿಯಲ್ಲಿ ಯಾವುದೇ ಕಾರಣಕ್ಕೆ ಪರ್ಚೇಸ್ ಮಾಡಲ್ಲ. ಆ ಥರ ಒಂದು ಕಮಿಟ್ಮೆಂಟು ಒಂದು ಅಗ್ರಿಮೆಂಟಲ್ಲಿ ಇದೆ. 49 ಪುಟದಲ್ಲಿ ಆ ಅರ್ಜಿ ಎಲ್ಲ ಇದೆ. ನಿಮ್ಗೆ ಬೇಕಾದ್ರೆ ಪ್ರತಿಯೊಂದು ನಾವು ಕೊಡ್ತೀವಿ, ವಾಟ್ಸಪ್ಪಲ್ಲಿ ಬಂದಿದೆ ಅದು. ಹಾಗಾಗಿ ಪ್ರತಿಯೊಂದು ಅಷ್ಟೇ ಆ ಕಂಪ್ನಿಯಲ್ಲಿ ನಾವು ಇದು ಮಾಡಬೇಕಾಗತ್ತೆ. ಆಮೇಲೆ ಈ ಥರ ಯಾವುದು ಅವರಿಗೆ ರೈತರ ಸಂಘ ಇರ್ಬೋದು, ಇತರ ಭಾಗ್ಯವತಿ, ಕುಟೀರ ಜ್ಯೋತಿ, ಆಮೇಲೆ ಪಂಪ್ ಸೆಟ್ಟು, ಯಾವುದು ಪ್ರೊವೈಡಲ್ಲಿ ಅವನು ಫ್ರೀ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇಂಡಿಯಾದಲ್ಲಿ ಏನಾದರೂ ನಿಮ್ಗೆ ಗೊತ್ತಿದ್ದಂಗೆ ಯಾವ್ದಾದ್ರು ಪ್ರೈವೇಟ್ ಕಂಪ್ನಿ ಫ್ರೀ ಕೊಟ್ಟಿದ್ದು ಯಾವ್ದಾದ್ರು ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ನೀವು ಹೇಳ್ಬೋದು. ಯಾವುದೇ ಕಾರಣಕ್ಕೂ ಫ್ರೀ ಕೊಡೋಕ್ಕೆ ಸಾಧ್ಯ ಇಲ್ಲ.
ಅಂತ ಇದೊಂದು ಸಂಸ್ಥೆನ ಇವತ್ತು ಹಾಳು ಮಾಡಕ್ಕೆ ಕೊಟ್ಟಿದ್ರೆ ಇದಾಜು ಬಹಳ ಕಷ್ಟ ದಿನಗಳು ಕಾಣ್ತೀವಿ ನಮ್ಮ ಮುಂದಿನ ದಿನಗಳಲ್ಲಿ. ಶ್ರೀನಿವಾಸ್ ಹೇಳಿದ್ರು, ನಾನು ಡೆಲ್ಲಿಗೆ ಒಂದು 2 ಸತಿ ಸ್ಟ್ರೈಕಿಗೆ ಹೋಗಿದ್ವಿ. ಆ ರೈತರ ಸಂಘ 3 ಅನುಮೋದನೆ ಇತ್ತು, ಅದರಲ್ಲಿ ಒಂದು ರೈತರ ಸಂಘದ್ದು, ಒಂದು ವಿದ್ಯುತ್ ಕ್ಷೇತ್ರದ್ದು 3 ಆ ಒಂದು ಪಾರ್ಲಿಮೆಂಟಲ್ಲಿ ಅವತ್ತು ಬಿಲ್ ಪಾಸ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ರು. ಆದರೆ ಇತರ ರಾಜ್ಯಗಳಿಗೆಲ್ಲ ಹೋಗಿ ಹೆಚ್ಚು ಕಮ್ಮಿ ನಮ್ಮ ಬೆಂಗಳೂರಿಂದನೇ ಹೆಚ್ಚು ಕಮ್ಮಿ 1,500-2 ಸಾವಿರ ಜನ ಹೋಗಿದ್ದೀವಿ ಫ್ಲೈಟಲ್ಲಿ ಹೋಗ್ಬಿಟ್ಟು. ಅಲ್ಲಿ 2 ದಿನ ಇದ್ಬಿಟ್ಟು ಎಲ್ಲ 2 ದಿನ ಸ್ಟ್ರೈಕ್ ಮಾಡಿದ್ರು. ಆದರೆ ಒಂದೇ ಒಂದು ಬೇಜಾಗಿದ್ದು ಅಂದರೆ ಸ್ನೇಹಿತರೆ, 2 ಕಿಲೋಮೀಟ್ರ್ ಹಿಂಗೆ ಉದ್ದಕ್ಕೆ ಮೊಳೆ ಹೊಡೆದಿದ್ರು ಒಳಗಡೆ ಹೋಗ್ಬಾರ್ದು ಅಂತ. ರೈತರ ಸಂಘ ಅಲ್ಲದೆ ಹೊರಗಡೆಯಲ್ಲೇ ಸ್ಟ್ರೈಕ್ ಎಲ್ಲ ಮಾಡಿ ಕೂಗಾಟ ಮಾಡ್ತಾರೆ. ಆದರೂ ಹೆಚ್ಚು ಕಮ್ಮಿ ರೈತರು ಅವತ್ತು 708 ಜನ ಪ್ರಾಣ ತ್ಯಾಗ ಮಾಡಿದ್ರು ಈ ಒಂದು ಸ್ಟ್ರೈಕಲ್ಲಿ. ಇಡೀ ಇದಕ್ಕೆ ಗೊತ್ತಿದೆ, ವಿಶ್ವಕ್ಕೆ ಗೊತ್ತಿದೆ ಅದು. ಅಂಥದ್ರಲ್ಲಿ ಇವತ್ತು ಬಿಲ್ಗಳನ್ನು ಯಜ್ಞೇಶ್ರಾಗಿ ಪಾಸ್ ಮಾಡ್ತಾ ಇದ್ದಾರೆ. ನಾ ಹೇಳೋದಿಷ್ಟೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು, ಇತರ MLA ಪ್ರತಿಯೊಬ್ಬರು ಇದಕ್ಕೆ ಪ್ರೊಟೆಸ್ಟ್ ಮಾಡಬೇಕು. ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಯಾವುದೇ ಕಾರಣಕ್ಕೂ KSC ಏನು 23 ಗಡುವು ಕೊಟ್ಟಿದ್ದಾರೆ, ಆ ಗಡುವಿನೊಳಗೆ ಮಾತುಕತೆ ಅವ್ರಿಗೆ ಮಾತುಕತೆ ಮಾಡಿಬಿಟ್ಟು ಈ ಕರ್ನಾಟಕದಲ್ಲಿ ಯಾವುದೇ ವಿದ್ಯುತ್ ಕ್ಷೇತ್ರವನ್ನು ಖಾಸಗಿ ಮಾಡಿಸ್ಬಾರ್ದು ಅಂತ ಹೇಳಿ ವೇದಿಕೆಯಲ್ಲಿ ಅಪೀಲ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸೆಂಟ್ರಲ್ ಇವತ್ತು ಮೋದಿ ಸಾಹೇಬರಿದ್ದಾರೆ, ಅವರು ಸುತ್ತ ಸಾಗರ ತಾಲೂಕಿನ ಉಳ್ಳೂರು ಸರ್ಕಾರಿ ಪ್ರೌಢಶಾಲೆಯ ಶೌಚಾಲಯವನ್ನು ಕಿಡಿಗೇಡಿಗಳು ಧ್ವಂಸ ಮಾಡಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬೇಸಿಗೆ ರಜೆ ಸಂದರ್ಭದಲ್ಲಿ ಶಾಲೆಗಳು ರಜೆ ಇದ್ದಾಗ ಈ ಕಿಡಿಗೇಡಿ ಕೃತ್ಯ ನಡೆಸಿದ್ದಾರೆ. ಶೌಚಾಲಯದ ಪೈಪ್ಗಳನ್ನು ಕಿತ್ತು ನೀರು ಸರಬರಾಜು ವ್ಯವಸ್ಥೆ ಹಾಳು ಮಾಡಿ ವಾಶ್ ಬೇಸಿನ್ ಮತ್ತು ಯೂರಿನ್ ಟಬ್ ಪುಡಿ ಮಾಡಿ ದುಷ್ಕೃತ್ಯ ಮೆರೆದಿದ್ದಾರೆ. ಶಾಲೆ ಪ್ರಾರಂಭವಾದ ನಂತರ ಶಾಲಾಭಿವೃದ್ಧಿ ಸಮಿತಿ ಗಮನಕ್ಕೆ ವಿಷಯ ಬಂದಿದೆ. ಈ ಕುರಿತು SDMC ಅಧ್ಯಕ್ಷ ವೀರೇಂದ್ರ, ಕರ್ನಾಟಕ ರಕ್ಷಣಾ ನವಶಕ್ತಿ ವೇದಿಕೆ ಅಧ್ಯಕ್ಷ ವಸೀಂ ಉಳ್ಳೂರು ಮಾತನಾಡಿದರು. ಭಾಸ್ಕರ್, ಗಣಪತಿ, ಶ್ರೀನಿವಾಸ್, ಗಿರೀಶ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. 1ನೇ ತಾರೀಕು ನಾವು ಸ್ಕೂಲಿಗೆ ಬಂದು ನೋಡೋ ತನಕ ಸ್ಕೂಲ್ ಓಪನಿಂಗ್ ದಿನ ಬಂದು ನೋಡಿದಾಗ ಮಾಸ್ಟರ್ ಏನಂದರು, ಹೆಣ್ಮಕ್ಳು ಶೌಚಾಲಯಕ್ಕೆ ನೀರು ಹೋಗ್ತಾಯಿಲ್ಲ ಸರ್, ಹಿಂಗೆ ತುಂಬ ಏನಾಗಿದೆ ನೋಡಿ ಅಂತ ಅಂದರು. ನೋಡಿದಾಗ ಅಲ್ಲೆಲ್ಲ ಓಡಾಡಿ ಬಂದು ನೋಡಿದ್ವಿ, ಎಲ್ಲಿ ಅಂತ ಗೊತ್ತಾಗಿಲ್ಲ. ಈ ಕಡೆ ಬಂದು ನೋಡಿದ್ರೆ ಇಲ್ಲಿ ಶೌಚಾಲಯದ ಒಳಗಡೆ ಇರ್ತಕ್ಕಂಥ ನಲ್ಲಿಗಳು ಮತ್ತು ಗಂಡ್ಮಕ್ಳು ಶೌಚಾಲಯದ ಒಳಗಡೆ ಯೂರಿಯನ್ ಬೇಸಿನ್ಗಳು, ಆಮೇಲೆ ಒಂದು ಟಾಯ್ಲೆಟ್ ರೂಮು, ಆಮೇಲೆ ಟಾಯ್ಲೆಟ್ ರೂಮು ಫಿಟ್ಗಳ ಮೇಲೆ ಹಾಕಿರ್ತಕ್ಕಂಥ ಚಪ್ಪಡಿಗಳು, ಗೋಡೆಗಳು, ಸೀಟ್ಗಳನ್ನೆಲ್ಲ ಒಡೆದು ಹಾಕಿಬಿಟ್ಟು ಯಾರ ದುಷ್ಕರ್ಮಿಗಳು ಕಿಟಕಿಗಳು ಪ್ರತಿಯೊಂದನ್ನು ಒಡೆದು ಹಾಕಿ ಹೋಗಿದ್ದಾರೆ. ಅದು ಯಾರು ಅಂತೇಳಿ ನಮಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಸುಮಾರು 15-20 ದಿನ ಆಯಿತು ಸ್ಕೂಲ್ ಸ್ಟಾರ್ಟ್ ಆಗಿ. ನಮ್ಮದು SDMC ಮೀಟಿಂಗಲ್ಲಿ ಅದನ್ನು ಪ್ರಸ್ತಾಪ ಮಾಡೋಣ ಅನ್ನೋ ದೃಷ್ಟಿಯಿಂದ ಸುಮ್ಮನಿದ್ವಿ. ಇವತ್ತು ನಾವು ಮತ್ತು ಭಾಸ್ಕರ್ ಅವರು, ಗಣಪತಿ ಅವರು ಸಮವಸ್ತ್ರದ ವಿತರಣೆ ಇರೋದ್ರಿಂದ ಸ್ಕೂಲಿಗೆ ಬಂದಿದ್ವಿ. ಆ ಸಂದರ್ಭದಲ್ಲಿ ಇಲ್ಲಿ ಬಂದು ನೋಡೋ ತನಕ ಎಲ್ಲ ಧ್ವಂಸ ಮಾಡಿಟ್ಟು ಹೋಗಿದ್ದಾರೆ. ಇದು ಈ ಒಂದು ಕೆಲಸನ ಯಾರು ಮಾಡಿದ್ದಾರೆ ಅನ್ನೋದನ್ನು ನಮಗಿನ್ನೂ ಮಾಹಿತಿ ಇಲ್ಲ. ಮುಂದಿನ ಇದಕ್ಕಾಗಿ ನಾವು ಇವತ್ತೊಂದು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ವಸೀಂ ಅವ್ರ ಕೈಗೆ ಇದೊಂದು ನೋಡಿ ಒಂದು ವಿಡಿಯೋ ಮಾಡಿ BO ಅವರಿಗೆ ಮತ್ತು ಅನಂತರ ಪೊಲೀಸ್ನವರಿಗೆ ಕೊಟ್ಟು ಅದಕ್ಕೆ ಕ್ರಮ ಕೈಗೊಳ್ಬೇಕು ಅಂತ ಕೇಳ್ಕೊಂಡ್ವಿ. ಹಾಗಾಗಿ ಬಂದು ಇದೊಂದು ಏನು ಮಾಡಿಕೊಡಿ ಅಂತ ಹೇಳಿದ್ವಿ. ನೋಡೋಣ ಮುಂದೆ ಏನಾಗುತ್ತೆ. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ವಾಸಿಂ ಅಂತೇಳಿ ಮಾತಾಡ್ತಿರೋದು, ಉಳ್ಳೂರಿಂದ ಮಾತಾಡ್ತಿರೋದು. ಏನಾಗಿದೆ ಅಂದರೆ ಇಲ್ಲಿ ಸಮಸ್ಯೆ, ಸರ್ಕಾರಿ ಪ್ರೌಢಶಾಲೆ ಏನಿದೆ ಇಲ್ಲಿ ಶೌಚಾಲಯನ ಯಾರೋ ದುಷ್ಕರ್ಮಿಗಳು ಅನವಶ್ಯಕವಾಗಿ ಇಲ್ಲಿ ಬಂದು ಅದು ಏನು ರೀಸಸ್ಸುಗೆಲ್ಲ ಯೂಸ್ ಮಾಡೋಂಥ ನಲ್ಲಿಗಳನ್ನು, ಆಮೇಲೆ ಪೀಠೋಪಕರಣಗಳನ್ನು, ಆಮೇಲೆ ಅಲ್ಲಿ ಏನು ರೀಸಸ್ಸಿಗೆ ಬೇಕಾದ ಬೇಸನ್ಗಳನ್ನು ಅನವಶ್ಯಕವಾಗಿ ಬಂದು ಇಲ್ಲೆಲ್ಲ ಹಾಳು ಮಾಡಿ ಹೋಗಿದ್ದಾರೆ. ಇದು ಯಾರು ಅಂತೇಳಿ ನಮಗೂ ಗೊತ್ತಿಲ್ಲ, ಇದುವರೆಗೂ ಗೊತ್ತಿಲ್ಲ. ಇದು ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾರು ಈ ಥರ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಸರ್ಕಾರದಿಂದ ಪೊಲೀಸ್ ಇಲಾಖೆಯವರು ಸಹಿತ ಇದನ್ನು ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಯಾಕಂದರೆ ಇಲ್ಲ ಅಂದರೂ ನನ್ನ ಲೆಕ್ಕದಲ್ಲಿ ಒಂದು 2 ಲಕ್ಷ ರೂಪಾಯಿ ಇದನ್ನು ಹಾಳು ಮಾಡಿದ್ದಾರೆ. 2 ಲಕ್ಷ ರೂಪಾಯಿ ಮೇಲೆ ಹಾಳು ಮಾಡಿದ್ದಾರೆ. ಇಂಥವು ಯಾವ ಊರಲ್ಲೂ ಸಹಿತ ನಡಿಬಾರ್ದು. ಇಂಥವು ಯಾರು ದುಷ್ಕರ್ಮಿಗಳಿದ್ದಾರೆ ಇಂಥವ್ರಿಗೆ ಶಿಕ್ಷೆ ಆಗಬೇಕು. ಸಾರ್ವಜನಿಕ ಆಸ್ತಿಗಳನ್ನು ಯಾವತ್ತೂ ಹಾಳು ಮಾಡಬಾರ್ದು. ಅದು ಯಾರೇ ಇರ್ಬೋದು. ನಮ್ಮ ಪೊಲೀಸ್ ಇಲಾಖೆಯವರು ಆದಷ್ಟು ಬೇಗ ಅವ್ರನ್ನ ಯಾರಂತ ನೋಡಿ ಅವ್ರಿಗೆ ಶಿಕ್ಷೆ ಆಗಂಗೆ ಮಾಡಲಿ. ಮತ್ತು ಮುಂದಿನ ದಿನಗಳಲ್ಲೂ ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.